ಹಲೋ ವೆಲ್ಕಮ್ ಬ್ಯಾಕ್ ಟು ಎಫ್ ಐ ಟೈಮ್ಸ್. ಇವತ್ತು ನಾನು ಬಂದಿದ್ದೀನಿ ರಾಜ್ ಕಾರ್ ಶೋರೂಮ್ಗೆ. ಇದು ಶೋರೂಮ್ ಬಂದ್ಬಿಟ್ಟು ಅಪೋಲೋ ಸಿಗ್ನಲ್ ದೋಸಾ ಪಾಯಿಂಟ್ ಡಿಸೈಡ್ ಬರುತ್ತೆ. ಇಲ್ಲಿ ಸುಮಾರು ನಿಮ್ಗೆ 30+ ವೆಹಿಕಲ್ಸ್ ಇದೆ. ನೋಡ್ತಾ ಇರ್ಬೋದು ಹಿಂದ್ಗಡೆ ಎಲ್ಲ ವೆಹಿಕಲ್ಸ್ ಎಲ್ಲ ಮಾಡಲ್ಸ್. ನಿಮ್ಗೆ ಆಟೋಮೆಟಿಕ್ ಬೇಕಂದ್ರೆ ಆಟೋಮೆಟಿಕ್, ಮ್ಯಾನ್ಯಲ್ ಬೇಕಂದ್ರೆ ಮ್ಯಾನ್ಯಲ್ ಪ್ಲಸ್ ಡೀಸೆಲ್ದು ಎಲ್ಲಾ ತರ ವೆಹಿಕಲ್ಸ್ ಇರುತ್ತೆ. ಬನ್ನಿ ಒಳಗಡೆ ಹೋಗಿ ನಮ್ಮ ಜೊತೆಗೆ ಅರ್ಚನಾ ಮೇಡಮ್ ಜಾಯ್ನ್ ಆಗ್ತಾರಾ, ಅವ್ರಿಗೆ ಕೇಳೋಣ ಇಲ್ಲಿ ತಗೊಂಡ್ರೆ ಏನೇನು ಬೆನಿಫಿಟ್ ಇದೆ ಪ್ಲಸ್ ಏನ್ ಬಜೆಟ್ ನಲ್ಲಿ ವೆಹಿಕಲ್ಸ್ ಇದೆ. ನಾವು ರಾಜ್ ಕಾರ್ಸ್ಗೆ ಬಂದಿದ್ವಿ. ಒಳಗಡೆ ಹೋಗಿ ನಮ್ಮ ಜೊತೆಗೆ ಅರ್ಚನಾ ಮೇಡಮ್ ಜಾಯ್ನ್ ಆಗ್ತಾರಾ, ಅವ್ರಿಗೆ ಮಾತಾಡೋಣ ಏನೇನು ಬಜೆಟ್ ನಲ್ಲಿ ಇದೆ ಪ್ಲಸ್ ಏನ್ ಮಾಡಲ್ಸ್ ವೆಹಿಕಲ್ಸ್ ಇದೆ ಅಂತ. ಮೇಡಮ್ ನಮಸ್ತೆ. ನಮಸ್ತೆ ಸರ್, ಹೇಗಿದ್ದೀರಾ ಮೇಡಮ್? ಚೆನ್ನಾಗಿದ್ದೀವಿ ಸರ್. ಮೇಡಮ್ ನಾವು ಎಫ್ ಐ ಟೈಮ್ಸ್ ಕಡೆಯಿಂದ ಬಂದಿದ್ವಿ. ಸುಮಾರು ಈಗ ಹೊಸ ಸ್ಟಾಕ್ ಬಂದಿದೆ. ಆಲ್ಮೋಸ್ಟ್ ಒಂದು 6 ಮಂತ್ ಬಿಫೋರ್ ನಾವು ಬಂದು ರಿವ್ಯೂ ಮಾಡಿದ್ವಿ. ಈಗ ನಿಮ್ ಶೋರೂಮ್ ನೇಮ್ ಪ್ಲಸ್ ಅಡ್ರೆಸ್ ಪ್ಲಸ್ ಏನ್ ಬಜೆಟ್ ನಲ್ಲಿ ವೆಹಿಕಲ್ಸ್ ಇದೆ ನಮ್ಮ ವ್ಯೂವರ್ಸ್ಗೆ ಹೇಳಿ ಮೇಡಮ್. ಸರ್ ನಮ್ದು ರಾಜ್ ಕಾರ್ಸ್ ಸರ್. ಇದು ಅಪೋಲೋ ಹಾಸ್ಪಿಟಲ್, ಕುವೆಂಪು ನಗರ ಅಪೋಲೋ ಹಾಸ್ಪಿಟಲ್ ಇಂದ ಸ್ವಲ್ಪ ಮುಂದೆ ಬಂದ್ರೆ ದೋಸೆ ಪಾಯಿಂಟ್ ಹೋಟೆಲ್ ಪಕ್ಕ ಇದೆ ಸರ್. ಓಕೆ, ರಾಜ್ ಕಾರ್ಸ್ ಅಂತ ಮೈಸೂರಲ್ಲಿ ಇದೆ ಸರ್. ಓಕೆ, ಏನ್ ಮಾಡೆಲ್ ನಿಂದ ಇದೆ ಮೇಡಮ್? ಎಷ್ಟು ವೆಹಿಕಲ್ಸ್ ಇದೆ ಟೋಟಲ್? ಸರ್ ನಮ್ಮಲ್ಲಿ 30+ ವೆಹಿಕಲ್ಸ್ ಸಿಗುತ್ತೆ ಸರ್. 30+ ವೆಹಿಕಲ್ಸ್ ಇದೆ. ಏನ್ ಬಜೆಟ್ ನಲ್ಲಿ ಇದೆ ಮೇಡಮ್? ಸರ್ 2 lakh ಇಂದ ನಿಮ್ಗೆ 20 lakh ವರೆಗೂ ಇದೆ ಸರ್. ಓಕೆ, ಲೋ ಬಜೆಟ್ ಅಂದ್ರೆ ಮಿನಿಮಮ್ 2 lakhs ನಿಂದ ಮ್ಯಾಕ್ಸಿಮಮ್ 30 lakh ವರೆಗೂ ಸಿಗುತ್ತೆ ಸರ್. ಓಕೆ, ಫಸ್ಟ್ ನಮ್ಗೆ ಯಾವ ವೆಹಿಕಲ್ಸ್ ರಿವ್ಯೂ ಕೊಡ್ತಾ ಇದ್ದೀರಾ ಮೇಡಮ್? ಸರ್ ಮಹೇಂದ್ರ ರೇವಾ ಇದೆ. ಮಹೇಂದ್ರ ರೇವಾ ಇದು ತುಂಬಾ ಎಲೆಕ್ಟ್ರಿಕ್ ವೆಹಿಕಲ್ ಮೇಡಮ್ ಇದು. ಹಾ ಹೌದು ಸರ್, ಎಲೆಕ್ಟ್ರಿಕ್ ವೆಹಿಕಲ್. ಇವಿ ವೆಹಿಕಲ್ ಏನಾನ ನೋಡ್ತಾ ಇದ್ರೆ ಮಹೇಂದ್ರದು ರವಾ ವೆಹಿಕಲ್ ಇದೆ. ಇದು ಏನ್ ಮೇಡಮ್ ಮಾಡೆಲ್? ಸರ್ ಇದು ಬಂದು 2014 ಮಾಡಲ್ ಸರ್, ಸಿಂಗಲ್ ಓನರ್ ವೆಹಿಕಲ್. ಓಕೆ, 12,000 ಕಿಲೋಮೀಟರ್ ರನ್ ಆಗಿದೆ. 12,000 ರನ್ ಆಗಿದೆ. ಹೌದು ಸರ್, ವಿತ್ ಶೋರೂಮ್ ಮೇಂಟೆನೆನ್ಸ್ ಸಿಗುತ್ತೆ. ಶೋರೂಮ್ ಹಿಸ್ಟ್ರಿ ನೋಡ್ತಾ ಇರ್ಬೋದು. ಎಲೆಕ್ಟ್ರಿಕ್ ಮಿನಿ ವೆಹಿಕಲ್ ನೋಡ್ತಾ ಇದ್ರೆ ಅದನ್ನ ಅವೈಲೇಬಲ್ ಇದೆ ಮಹೇಂದ್ರದು E20 ನೋಡ್ತಾ ಇರ್ಬೋದು. ಓನರ್ ಮೇಡಮ್ ಇದು ಸಿಂಗಲ್ ಓನರ್ ವೆಹಿಕಲ್ ಸರ್. ಇದು ಸಿಂಗಲ್ ಓನರ್. ಎಷ್ಟು ರನ್ ಆಗಿದೆ ಮೇಡಮ್? 12,000 ಕಿಲೋಮೀಟರ್ ರನ್ ಆಗಿದೆ ಸರ್, ವಿತ್ ಶೋರೂಮ್ ಮೇಂಟೆನೆನ್ಸ್. ನೋಡ್ತಾ ಇರ್ಬೋದು ಇಂಟೀರಿಯರ್ ತುಂಬಾ ಒಳ್ಳೆ ಕಂಡೀಷನ್ ಅಲ್ಲಿ ಇದೆ. ವೆಲ್ ಕ್ಲೀನ್, ವೆಲ್ ಮೇಂಟೈನ್ ಮಾಡಿದ್ದಾರೆ. ನೋಡ್ತಾ ಇರ್ಬೋದು ಇವಿ ವೆಹಿಕಲ್ ಏನಾನ ಪ್ಲಾನ್ ಮಾಡ್ತಾ ಇದ್ರೆ ಅದನ್ನ ಅವೈಲೇಬಲ್ ಇದೆ. ಸಿಂಗಲ್ ಓನರ್, ಬರೀ 12,000 ರನ್ ಆಗಿದೆ. ಏನ್ ಹೇಳ್ತಾ ಇದ್ದೀರಾ ಮೇಡಮ್ ಇದು ಪ್ರೈಸ್? ಸರ್ ಇದು 2,02.5 ಇದೆ, ನೆಗೋಷಿಯಬಲ್ ಆಗುತ್ತೆ. 7,50,000 ಪ್ರೈಸ್ ಕೊಟ್ಟು ಮಾಡಿದ್ದಾರೆ. ಬಂದು ಮಾತಾಡಿದ್ರೆ ಇನ್ನ ಹೆಚ್ಚು ಕಡಿಮೆ ಆಗುತ್ತೆ. ಹೌದು. ಓಕೆ ಮೇಡಮ್, ನೆಕ್ಸ್ಟ್ ಯಾವ್ದು ಮೇಡಮ್ ಇದು? ಸರ್ ಇದು ಮಾರುತಿ ಸುಜುಕಿ ಬಲೆನೋ ವೆಹಿಕಲ್, ಜೀಟಾ ವೇರಿಯಂಟ್ ಬರುತ್ತೆ. ಜೀಟಾ ವೇರಿಯಂಟ್, ಹೌದು. ಓಕೆ, ಬಲೆನೋ ಏನಾನ ಪ್ಲಾನ್ ಮಾಡ್ತಾ ಇದ್ರೆ ಅದನ್ನ ಅವೈಲೇಬಲ್ ಇದೆ. K03 ರಿಜಿಸ್ಟ್ರೇಷನ್ ಮಾಡೆಲ್ ಮೇಡಮ್ ಇದು 2019 ಮಾಡಲ್ ಸರ್. ಇದು 2019 ಮಾಡೆಲ್. ಓನರ್ ಮೇಡಮ್? ಸಿಂಗಲ್ ಓನರ್ ವೆಹಿಕಲ್. ಇದು ಸಿಂಗಲ್ ಓನರ್ ವೆಹಿಕಲ್. ನೋಡ್ತಾ ಇರ್ಬೋದು ಗ್ರೇ ಕಲರ್. ಬೆಲೆನೋ ಏನಾನ ಪ್ಲಾನ್ ಮಾಡ್ತಾ ಇದ್ರೆ ಅದನ್ನ ಅವೈಲೇಬಲ್ ಇದೆ. ಎಷ್ಟು ರನ್ ಆಗಿದೆ ಮೇಡಮ್ ಇದು? 46,000 ಕಿಲೋಮೀಟರ್ ರನ್ ಆಗಿದೆ ಸರ್. 46,000 ಜೆನ್ಯೂನ್ ರೀಡಿಂಗ್ ಇದೆ ಮೇಡಮ್. ಹೌದು ಸರ್, ಎಲ್ಲ ವೆಹಿಕಲ್ ಶೋರೂಮ್ ಮೇಂಟೆನೆನ್ಸ್, ಶೋರೂಮ್ ರಿಕಾರ್ಡೆಡ್ ಇರುತ್ತೆ. ಬೇಕಿದ್ರೆ ನೀವು ಶೋರೂಮ್ ನಲ್ಲಿ ಚೆಕ್ ಮಾಡ್ಕೋಬಹುದು. ಇದರಲ್ಲಿ ಏನೇನು ಮೇಡಮ್ ಫೀಚರ್ಸ್? ಸರ್ ಇದು ನಿಮಗೆ ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ, ABS ಏರ್ ಬ್ಯಾಗ್ ಬರುತ್ತೆ. ಓಕೆ, ನೋಡ್ತಾ ಟಚ್ ಸ್ಕ್ರೀನ್ ಇದೆ. ಟಚ್ ಸ್ಕ್ರೀನ್ ಇದೆ, ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ ಮೇಡಮ್. ಓಕೆ, ಆಟೋಮೆಟಿಕ್ ಮಿರರ್ ಬರುತ್ತೆ, ಮ್ಯಾಗ್ವಿಲ್ ಕಂಪನಿ ಫಿಟೆಡ್ ಮ್ಯಾಗ್ವಿಲ್ ಬರುತ್ತೆ. ಓಕೆ, ರಿವರ್ಸ್ ಕ್ಯಾಮೆರಾ ಸೆನ್ಸರ್ ಇದೆ. ರಿವರ್ಸ್ ಕ್ಯಾಮೆರಾ ಸೆನ್ಸರ್ ಅನ್ನ ಇದೆ. ಲೆದರ್ ಸೀಟ್ ಕವರ್ ಇದೆ. ಲೆದರ್ ಸೀಟ್ ಕವರ್ ತುಂಬಾ ಕ್ಲೀನ್ ಅಂಡ್ ವೆಲ್ ಮೇಂಟೈನ್ ಮಾಡಿದ್ದಾರೆ ಗಾಡಿ. ಸಿಂಗಲ್ ಓನರ್ ಅಲ್ಲ ಮೇಡಮ್? ಹಾ ಹೌದು ಸರ್, ಸಿಂಗಲ್ ಓನರ್. ಏನ್ ಹೇಳ್ತಾ ಇದ್ದೀರಾ ಮೇಡಮ್ ಇದು? ಸರ್ ಇದು 7,60,000 ಎಕ್ಸ್ಪೆಕ್ಟ್ ಮಾಡಿದ್ದಾರೆ, ನೆಗೋಷಿಯಬಲ್ ಆಗುತ್ತೆ. 7,60,000 7,60,000 ಪ್ರೈಸ್ ಕೋಟ್ ಮಾಡಿದ್ದಾರೆ ಮೇಡಮ್. ಇದು ಲೋನ್ ಅಂದ್ರೆ ಲೋನ್ ಆಗುತ್ತೆ ಮೇಡಮ್? ಲೋನ್ ಮಾಡಿಸ್ಕೊಡ್ತೀವಿ. ಎಷ್ಟು ಪರ್ಸೆಂಟ್ ಲೋನ್ ಆಗ್ಬೋದು ಮೇಡಮ್? ಸರ್ ಅದು ಸಿವಿಲ್ ಸ್ಕೋರ್ ಮೇಲೆ ಡಿಪೆಂಡ್ ಆಗುತ್ತೆ. ಡಿಪೆಂಡ್ ಆನ್ ಯುವರ್ ಡಾಕ್ಯುಮೆಂಟ್ಸ್. ನಿಮ್ದು ಸಿವಿಲ್ ಸ್ಕೋರ್ ಚೆನ್ನಾಗಿದ್ರೆ ಮ್ಯಾಕ್ಸಿಮಮ್ 80 to 90% ಲೋನ್ ಮಾಡ್ಕೊಡ್ತಾರೆ. ಏನಾನ ಬೆಲೆನೋ ಇಷ್ಟ ಆಗಿದ್ರೆ ರಾಜ್ ಕಾರ್ಸ್ಗೆ ಬನ್ನಿ, ಟೆಸ್ಟ್ ಡ್ರೈವ್ ನೋಡಿ, ನೀವು ಪರ್ಸನಲಿ ಚೆಕ್ ಮಾಡ್ಕೊಂಡು ಆಮೇಲೆ ಫೈನಲ್ ಮಾಡಿ. ನೆಕ್ಸ್ಟ್ ಮೇಡಮ್? ಸರ್ ಇದು ಹುಂಡೈ ಕ್ರೇಟಾ K45 ರಿಜಿಸ್ಟ್ರೇಷನ್, SX ವೇರಿಯಂಟ್ ಬರುತ್ತೆ. SX ವೇರಿಯಂಟ್. ಹಾ, ಓಕೆ, 2020-21 ರಿಜಿಸ್ಟ್ರೇಷನ್ ಸರ್. 2020 ಮ್ಯಾನುಫ್ಯಾಕ್ಚರಿಂಗ್, 21 ರಿಜಿಸ್ಟ್ರೇಷನ್. ಓಕೆ, ನೋಡ್ತಾ ಇರ್ಬೋದು ತುಂಬಾ ಒಳ್ಳೆ ಕಂಡೀಷನ್ ಅಲ್ಲಿ ಇದೆ. ವೈಟ್ ಕಲರ್, ಶೋರೂಮ್ ರಿಕಾರ್ಡೆಡ್ ಇರುತ್ತೆ. ಇದು ಮಾಡೆಲ್ ಮೇಡಮ್ ಇದು? ಸರ್ 20 ಸರ್. ಓಕೆ, 2021 ರಿಜಿಸ್ಟ್ರೇಷನ್, ಸಿಂಗಲ್ ಓನರ್ ವೆಹಿಕಲ್. ಸಿಂಗಲ್ ಓನರ್ ವೆಹಿಕಲ್. ಎಷ್ಟು ರನ್ ಆಗಿದೆ ಮೇಡಮ್ ಇದು? ಸರ್ ಇದು ಬಂದು ನಿಮಗೆ 59,000 ಕಿಲೋಮೀಟರ್ ರನ್ ಆಗಿದೆ ಸರ್. 59,000 ರನ್ ಆಗಿದೆ. ನೋಡ್ತಾ ಇರ್ಬೋದು ತುಂಬಾ ಒಂದು ಒಳ್ಳೆ ಕಂಡೀಷನ್ ಅಲ್ಲಿ ಇದೆ ವೆಹಿಕಲ್. ಇಂಟೀರಿಯರ್ ಎಲ್ಲ ನೋಡ್ತಾ ಇರ್ಬೋದು ತುಂಬಾ ಒಳ್ಳೆ ಕಂಡೀಷನ್ ಅಲ್ಲಿ ಇದೆ. ಇದರಲ್ಲಿ ಏನೇನು ಮೇಡಮ್ ಫೀಚರ್ಸ್? ಸರ್ ಇದು ನಿಮಗೆ ಟಾಪ್ ಎಂಡ್ ಬರುತ್ತೆ ಸರ್, ಫುಲ್ಲಿ ಲೋಡೆಡ್ ಬರುತ್ತೆ. ನಿಮಗೆ ವಿತ್ ಸನ್ ರೂಫ್, ಮೂನ್ ರೂಫ್ ಎರಡು ಬರುತ್ತೆ ಸರ್. ಓಕೆ, ಸನ್ ರೂಫ್ ಪ್ಲಸ್ ಮೂನ್ ರೂಫ್. ನೋಡ್ತಾ ಇರ್ಬೋದು ತುಂಬಾ ಒಂದು ಒಳ್ಳೆ ಕಂಡೀಷನ್ ಅಲ್ಲಿ ಇದೆ. ಸಿಂಗಲ್ ಓನರ್ ವೆಹಿಕಲ್. ನೋಡ್ತಾ ಇರ್ಬೋದು 59,000 ರನ್ ಆಗಿದೆ. ಬೇಕಿದ್ರೆ ನೀವು ಸ್ವಲ್ಪ XUV ಟೈಪ್ ಬೇಕಂದ್ರೆ ಅದನ್ನ ತಗೋಬಹುದು. ಏನ್ ಹೇಳ್ತಾ ಇದ್ದೀರಾ ಮೇಡಮ್ ಪ್ರೈಸ್ ಇದು? ಸರ್ ಇದು 13,50,000 ಹೇಳ್ತಾ ಇದೀವಿ. 13,50,000 ಪ್ರೈಸ್ ಕೋಟ್ ಮಾಡಿದ್ದಾರೆ. ನೋಡ್ತಾ ಇರ್ಬೋದು ಟೈರ್ ಕಂಡೀಷನ್ ಅನ್ನ ನೋಡ್ತಾ ಇರ್ಬೋದು. ಒಂದು 80 to 90% ಟೈರ್ ಇದೆ. ಬ್ರ್ಯಾಂಡ್ ನ್ಯೂ ಟೈರ್ ಇದೆ ಸರ್, ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ನೋಡ್ತಾ ಇರ್ಬೋದು. ಓಕೆ, ಇದಕ್ಕ ಲೋನ್ ಅಂದ್ರೆ ಒಂದು 80% ಲೋನ್ ಆಗುತ್ತೆ ಸರ್. 80% ಲೋನ್ ಆಗುತ್ತೆ, ಡಿಪೆಂಡ್ ಆನ್ ಯುವರ್ ಸಿವಿಲ್ ಸ್ಕೋರ್. ಓಕೆ, ನೆಕ್ಸ್ಟ್ ಮೇಡಮ್? ಸರ್ ಆಟೋಮೆಟಿಕ್ ಇದೆ, ಟಾಟಾ ನೆಕ್ಸಾ. ಓಕೆ, ಆಟೋಮೆಟಿಕ್ ಮೇಡಮ್. ಆಟೋಮೆಟಿಕ್ ಟಾಟಾದು ಏನಾನ ನೋಡ್ತಾ ಇದ್ರೆ ಅದನ್ನ ಅವೈಲೇಬಲ್ ಇದೆ ರಾಜ್ ಕಾರ್ಸ್ ನಲ್ಲಿ. ಮಾಡೆಲ್ ಮೇಡಮ್ ಇದು? 2019 ಮಾಡಲ್ ಸರ್. 2019 ಮಾಡೆಲ್, ಸಿಂಗಲ್ ಓನರ್. 30,000 ಕಿಲೋಮೀಟರ್ ರನ್ ಆಗಿದೆ. 30,000 ರನ್ ಆಗಿದೆ. ನೋಡ್ತಾ ಇರ್ಬೋದು ಟಾಟಾದು ಏನಾನ ಪ್ಲಾನ್ ಮಾಡ್ತಾ ಇದೆ. ಇದು ತುಂಬಾ ರೇರ್ ಅಲ್ಲ ಮೇಡಮ್ ವೆಹಿಕಲ್? ಹೌದು ಸರ್. ನೆಕ್ಸಾನ್ ತುಂಬಾ ರೇರ್ ವೆಹಿಕಲ್ ಇದು ಸಿಗೋದು.
ತುಂಬ ಒಂದು ಒಳ್ಳೆ ಕಂಡೀಷನಲ್ಲಿ ಇದೆ. ಆಟೋಮೆಟಿಕ್ ಏನಾನ ಟಾಟಾದು ನೋಡ್ತಾ ಇದೆ, ಅದನ್ನು ಅವೈಲೇಬಲ್ ಇದೆ. ಏರ್ ಕಂಡೀಷನನ್ನು ನೋಡ್ತಾ ಇರ್ಬೋದು, ತುಂಬ ಒಂದು ಒಳ್ಳೆ ಕಂಡೀಷನಲ್ಲಿ ಇದೆ. ಇದರಲ್ಲಿ ಏನು ಮೇಡಮ್ ಫೀಚರ್ಸ್ ಸರ್? ಇದು ನಿಮಗೆ ಫುಲ್ಲಿ ಲೋಡೆಡ್ ಬರುತ್ತೆ ಸರ್. ಇದು ಫುಲ್ಲಿ ಲೋಡೆಡ್ ವಿತ್ ಬಟನ್ ಸ್ಟಾರ್ಟ್. ನೋಡ್ತಾ ಇರ್ಬೋದು, ತುಂಬ ಒಂದು ಒಳ್ಳೆ ಕಂಡೀಷನಲ್ಲಿ ಇದೆ. ಕ್ಲೀನ್ ಆ್ಯಂಡ್ ವೆಲ್ ಮೇಂಟೈನ್ ಮಾಡಿದ್ದಾರೆ. 30,000 ರನ್ ಆಗಿದೆ. ನೋಡ್ತಾ ಇರ್ಬೋದು. ಇದು ಟಾಟಾ ನೆಕ್ಸಾನ್ ಏನು ಹೇಳ್ತಾ ಇದ್ದೀರಾ ಮೇಡಮ್ ಪ್ರೈಸ್? ಸರ್ ಇದು 8,30,000 ಇದೆ, ನೆಗೋಷಿಯಬಲ್ ಆಗುತ್ತೆ ಸರ್. ಓಕೆ, 8,30,000 ಪ್ರೈಸ್ ಕೊಟ್ಟು ಮಾಡಿದ್ದಾರೆ. ಬಂದು ಮಾತಾಡಿದ್ರೆ ಹೆಚ್ಚು ಕಡಿಮೆ ಆಗುತ್ತೆ. ಲೋನ್ ಅಂದ್ರೆ ಲೋನ್ ಆಗುತ್ತೆ ಅಲ್ಲ ಮೇಡಮ್? ಲೋನ್ ಮಾಡಿಸ್ಕೊಡ್ತೀವಿ. ಇದಕ್ಕನ್ನ ಲೋನ್ ಆಗುತ್ತೆ. ಬಟ್ ಮೇಂಟೆನೆನ್ಸ್ ಹೆಂಗಿರುತ್ತೆ ಮೇಡಮ್ ಇದು ಟಾಟಾ ನೆಕ್ಸಾನ್ದು? ಸರ್ ಇದು ಮೇಂಟೆನೆನ್ಸ್ ಎಲ್ಲ ಪರವಾಗಿಲ್ಲ ಸರ್. ಪರವಾಗಿಲ್ಲ, ಹೌದು. ಏನು ಜಾಸ್ತಿ ಕಾಸ್ಟ್ ನಲ್ಲಿ ಇಲ್ಲ, ರೀಸನೇಬಲ್ ನಲ್ಲಿ ಸಿಗುತ್ತಲ್ಲ? ಹಾ ಹೌದು ಸರ್. ಓಕೆ, ನೋಡ್ತಾ ಇರ್ಬೋದು. ಸಿಂಗಲ್ ಓನರ್ ಅಲ್ಲ ಮೇಡಮ್? ಸಿಂಗಲ್ ಓನರ್ ವೆಹಿಕಲ್. ಓಕೆ, ನೆಕ್ಸ್ಟ್ ಮೇಡಮ್. ಓಕೆ, ನೆಕ್ಸ್ಟ್ K41 ರಿಜಿಸ್ಟ್ರೇಷನ್ ಇನ್ನೋವಾ ಕ್ರಿಸ್ಟಾ ಮೇಡಮ್ ಇದು? ಹೌದು ಸರ್, ಟೊಯೋಟಾ ಇನ್ನೋವಾ ಕ್ರಿಸ್ಟಾ ವಿ ವರ್ಷನ್ 2.4 ಬರುತ್ತೆ. ವಿ ವರ್ಷನ್ ನೋಡ್ತಾ ಇರ್ಬೋದು. 2.4 ನೋಡ್ತಾ ಇರ್ಬೋದು. ಕ್ರಿಸ್ಟಾ ಏನಾನ ಪ್ಲಾನ್ ಮಾಡ್ತಾ ಇದ್ರೆ ಅದನ್ನ ಅವೈಲೇಬಲ್ ಇದೆ. ಇದು ಮಾಡೆಲ್ ಮೇಡಮ್ ಇದು 2018 ಮಾಡೆಲ್ ಸರ್. ಇದು 2018 ಮಾಡೆಲ್, ಸೆಕೆಂಡ್ ಓನರ್ ವೆಹಿಕಲ್. ಸೆಕೆಂಡ್ ಓನರ್ ಆಗಿದೆ. ಕ್ರಿಸ್ಟಾ 7 ಸೀಟರ್ದು ಏನಾನ ನೋಡ್ತಾ ಇದ್ರೆ ಕ್ರಿಸ್ಟಾ 2.4V ನೋಡ್ತಾ ಇರ್ಬೋದು. ತುಂಬ ಒಂದು ಒಳ್ಳೆ ಕಂಡೀಷನಲ್ಲಿ ಇದೆ. ಟೈರ್ ಕಂಡೀಷನ್ ನೋಡ್ತಾ ಇರ್ಬೋದು. 90 to 100% ಟೈರ್ ಇದೆ. ಇದರಲ್ಲಿ ಏನೇನು ಮೇಡಮ್ ಫೀಚರ್ಸ್? ಸರ್ ಇದು ವಿ ವರ್ಷನ್ ನಿಮಗೆ ಬಟನ್ ಸ್ಟಾರ್ಟ್ ಬರುತ್ತೆ, ಮ್ಯಾಗ್ ವೀಲ್ ಇದೆ. ಓಕೆ, ಫುಲ್ಲಿ ಲೋಡೆಡ್ ಬರುತ್ತೆ ಸರ್. ಫುಲ್ಲಿ ಲೋಡೆಡ್, ತುಂಬ ಒಂದು ಒಳ್ಳೆ ಕಂಡೀಷನಲ್ಲಿ ಇದೆ. ಇನ್ನೋವಾ ಕ್ರಿಸ್ಟಾ ಏನಾನ ಪ್ಲಾನ್ ಮಾಡ್ತಾ ಇದ್ರೆ ಅದನ್ನ ಅವೈಲೇಬಲ್ ಇದೆ. ಒಂದು ಬ್ರ್ಯಾಂಡ್ ನ್ಯೂ ತರ ಇದೆ. ಎಷ್ಟು ರನ್ ಆಗಿದೆ ಅಂತ ಹೇಳಿದ್ರೆ ಮೇಡಮ್? ಸರ್ 1,11,000 ಕಿಲೋಮೀಟರ್ ರನ್ ಆಗಿದೆ. 1,11,000 ರನ್ ಆಗಿದೆ ವೆಹಿಕಲ್. ಸೆಕೆಂಡ್ ಓನರ್. ಏನ್ ಹೇಳ್ತಾ ಇದ್ದೀರಾ ಮೇಡಮ್ ಪ್ರೈಸ್? ಸರ್ ಇದು ಬಂದು ನಿಮಗೆ 18,75,000 ಎಕ್ಸ್ಪೆಕ್ಟ್ ಮಾಡಿದ್ದಾರೆ, ನೆಗೋಷಿಯಬಲ್ ಆಗುತ್ತೆ. ಓಕೆ, 18,75,000 ಪ್ರೈಸ್ ಕೋಟ್ ಮಾಡಿದ್ದಾರೆ. ಬಂದು ಮಾತಾಡಿದ್ರೆ ಇನ್ನ ಹೆಚ್ಚು ಕಡಿಮೆ ಆಗುತ್ತೆ. ಫೈನಲ್ ಪ್ರೈಸ್ ಇರಲ್ಲ. ಯಾವ್ದು ವೆಹಿಕಲ್ ನೀವು ನೋಡ್ತಾ ಇದ್ರೆ ಯಾವ್ದನ್ನ ಇಷ್ಟ ಆಗಿದ್ರೆ ನೀವು ಬಂದು ಫಸ್ಟ್ ಟೆಸ್ಟ್ ಡ್ರೈವ್ ಮಾಡಿ, ಆಮೇಲೆ ನಿಮ್ಗೆ ಒಂದು ಒಳ್ಳೆ ಪ್ರೈಸ್ ನಲ್ಲಿ ಕೊಡ್ತಾರೆ. ಪ್ಲಸ್ ಮೇಡಮ್ ಇಲ್ಲಿ ಎಕ್ಸ್ಚೇಂಜ್ ಆಫರ್ ಅನ್ನ ಇದೆ ಮೇಡಮ್? ಹಾ ಇರುತ್ತೆ ಸರ್, ಎಕ್ಸ್ಚೇಂಜ್ ಆಫರ್ ಇದೆ. ಪ್ಲಸ್ ಏನಾನ ನಿಮ್ಮ ಶೋರೂಮ್ ಕಡೆಯಿಂದ ಆಫರ್ಸ್ ಕೊಡ್ತಾ ಇದ್ದೀರಾ ಮೇಡಮ್ ವೆಹಿಕಲ್ಸ್ಗೆ? ಸರ್ ಆಫರ್ ಅಂದ್ರೆ ನಮ್ಮಲ್ಲಿ ಜೆನ್ಯೂನ್ ವೆಹಿಕಲ್ ಇರುತ್ತೆ ಸರ್. ಓಕೆ, ವೆಹಿಕಲ್ ಫುಲ್ ಶೋರೂಮ್ ಮೇಂಟೈನ್ಡ್ ಇರುತ್ತೆ. ಓಕೆ, ಮತ್ತೆ ಆಫರ್ ಫೆಸ್ಟಿವಲ್ ಸೀಸನ್ ಅಲ್ಲಿ ಆಫರ್ಸ್ ಇರುತ್ತೆ ಸರ್. ಅಂದ್ರೆ ಫೆಸ್ಟಿವಲ್ ನಲ್ಲಿ ನೀವು ಆಫರ್ ಮಾಡಿ ಕೊಡ್ತೀರಾ? ಹೌದು ಸರ್. ಇದು 18,75,000 ಪ್ರೈಸ್ ಕೋಟ್ ಮಾಡಿದ್ದಾರೆ. ಫೈನಲ್ ನೀವು ಬಂದ್ರೆ ಇನ್ನ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಪ್ಲಸ್ ಈಗ ನಿಮ್ಗೆ ಏನಾನ ಆಫರ್ಸ್ ಬೇಕಂದ್ರೆ ಅದನ್ನ ಮಾಡ್ಕೊಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ನೆಕ್ಸ್ಟ್ ಮೇಡಮ್. ಸರ್ ಇದು Hyundai i10 ಇದೆ ಸರ್. ಸ್ವಲ್ಪ ಸ್ಮಾಲ್ ಕಾರ್ ನೋಡ್ಬೇಕಂದ್ರೆ ನೀವು K51 ರಿಜಿಸ್ಟ್ರೇಷನ್ i10 Hyundai ಇದು ತುಂಬಾ ಒಂದು ಟ್ರೆಂಡಿಂಗ್ ವೆಹಿಕಲ್ ನಡೀತಾ ಇದೆ. ಸಿಟಿ ಪರ್ಪಸ್ ಪ್ಲಸ್ ನಿಮ್ಗೆ ಒಂದು ಸ್ಮಾಲ್ ಫ್ಯಾಮಿಲಿ ಇದ್ರೆ ಅದನ್ನ ಯೂಸ್ ಆಗುತ್ತೆ. ಏನ್ ಮಾಡೆಲ್ ಮೇಡಮ್ ಇದು? ಸರ್ ಇದು 2015-16 ರಿಜಿಸ್ಟ್ರೇಷನ್ ಬರುತ್ತೆ. ಮ್ಯಾಗ್ನಾ ವೇರಿಯಂಟ್, ಸಿಂಗಲ್ ಓನರ್ ವೆಹಿಕಲ್. ಸಿಂಗಲ್ ಓನರ್ ವೆಹಿಕಲ್ 2015 ಮಾಡೆಲ್, ಮ್ಯಾನುಫ್ಯಾಕ್ಚರಿಂಗ್ 15. ಓಕೆ, ರಿಜಿಸ್ಟ್ರೇಷನ್ ಬಂದು 16 ನೋಡ್ತಾ ಇರ್ಬೋದು. ಒಂದು ತುಂಬಾ ಒಂದು ಒಳ್ಳೆ ಕಂಡೀಷನ್ ಅಲ್ಲಿ ಇದೆ. ಟೈರ್ ಕಂಡೀಷನ್ ನಾವು ನೋಡ್ತಾ ಇರ್ಬೋದು. ಎಷ್ಟು ರನ್ ಆಗಿದೆ ಮೇಡಮ್ ಇದು? ಸರ್ 75,000 ಕಿಲೋಮೀಟರ್ ರನ್ ಆಗಿದೆ. 75,000 ರನ್ ಆಗಿದೆ. ಜೆನ್ಯೂನ್ ರೀಡಿಂಗ್ ಇರುತ್ತೆ. i10 ಏನಾನ ಪ್ಲಾನ್ ಮಾಡ್ತಾ ಇದ್ರೆ ಅದನ್ನ ಅವೈಲೇಬಲ್ ಇದೆ. ಇದು ಸಿಂಗಲ್ ಓನರ್ ಅಲ್ಲ ಮೇಡಮ್? ಹೌದು ಸರ್, ಸಿಂಗಲ್ ಓನರ್. ಇದು ಸಿಂಗಲ್ ಓನರ್. ಇಲ್ಲಿ ಆಲ್ಮೋಸ್ಟ್ 99% ಸಿಂಗಲ್ ಓನರ್ ವೆಹಿಕಲ್ ಇರುತ್ತೆ. ಪ್ಲಸ್ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ಸ್ ಇರುತ್ತೆ. ಪ್ಲಸ್ 100% ಶೋರೂಮ್ ರಿಕಾರ್ಡೆಡ್ ವೆಹಿಕಲ್ ಇರುತ್ತೆ. ಏನ್ ಹೇಳ್ತಾ ಇದ್ದೀರಾ ಮೇಡಮ್ ಪ್ರೈಸ್ ಇದು? ಸರ್ ಇದು 4,25,000 ಎಕ್ಸ್ಪೆಕ್ಟ್ ಮಾಡಿದೀವಿ, ನೆಗೋಷಿಯಬಲ್ ಆಗುತ್ತೆ. 4,25,000 4,25,000 ಪ್ರೈಸ್ ಕೋಟ್ ಮಾಡಿದ್ದಾರೆ. i10 ಏನೋ ಪ್ಲಾನ್ ಮಾಡ್ತಾ ಇದ್ರೆ ಅದನ್ನ ಅವೈಲೇಬಲ್ ಇದೆ. ಬಂದು ಮಾತಾಡಿದ್ರೆ ಇನ್ನ ಹೆಚ್ಚು ಕಡಿಮೆ ಆಗುತ್ತೆ. ಓಕೆ, ನೆಕ್ಸ್ಟ್ K04 ರಿಜಿಸ್ಟ್ರೇಷನ್. ಇದು ವ್ಯಾಗ್ನಾರ್ ಮಾಡೆಲ್ ಮೇಡಮ್ ಇದು? ಸರ್ ಇದು 2015-16 ರಿಜಿಸ್ಟ್ರೇಷನ್ ಸರ್. 2015 ಮ್ಯಾನುಫ್ಯಾಕ್ಚರಿಂಗ್, 16 ರಿಜಿಸ್ಟ್ರೇಷನ್. ಸಿಂಗಲ್ ಓನರ್ ಮೇಡಮ್? ಸಿಂಗಲ್ ಓನರ್ ವೆಹಿಕಲ್. ಇದು ಸಿಂಗಲ್ ಓನರ್. ಎಷ್ಟು ರನ್ ಆಗಿದೆ ಮೇಡಮ್ ಇದು? 50,000 ಕಿಲೋಮೀಟರ್ ರನ್ ಆಗಿದೆ. ಬರೀ 50,000 ರನ್ ಆಗಿದೆ. ಶೋರೂಮ್ ರಿಕಾರ್ಡೆಡ್ ಹಿಸ್ಟ್ರಿ ಇರುತ್ತೆ. ವ್ಯಾಗ್ನಾರ್ ಏನಾನ ಪ್ಲಾನ್ ಮಾಡ್ತಾ ಇದ್ರೆ ಅದನ್ನ ಅವೈಲೇಬಲ್ ಇದೆ. VXI ಇದು VXI ಅಂದ್ರೆ ಪೂರಾ ಪವರ್ ಸ್ಟೀರಿಂಗ್, ಪವರ್ ಮಿಡ್ ವೇರಿಯಂಟ್ ಬರುತ್ತೆ ಸರ್. ಮಿಡ್ ವೇರಿಯಂಟ್. ಓಕೆ, ಎಷ್ಟು ರನ್ ಆಗಿದೆ ಮೇಡಮ್ ಇದು? 50,000 ಕಿಲೋಮೀಟರ್ ರನ್ ಆಗಿದೆ. 50,000 ರನ್ ಆಗಿದೆ. ಜೆನ್ಯೂನ್ ರೀಡಿಂಗ್ ಇರುತ್ತೆ. ನೋಡ್ತಾ ಇರ್ಬೋದು. ತುಂಬ ಒಂದು ಒಳ್ಳೆ ಕಂಡೀಷನ್ ಅಲ್ಲಿ ಇದೆ. ವ್ಯಾಗ್ನಾರ್ ಏನಾನ ಪ್ಲಾನ್ ಮಾಡ್ತಾ ಇದ್ರೆ ಅದನ್ನ ಅವೈಲೇಬಲ್ ಇದೆ. ಏನ್ ಹೇಳ್ತಾ ಇದ್ದೀರಾ ಮೇಡಮ್ ಇದು ಪ್ರೈಸ್? ಸರ್ ಇದು 4,40,000 ಎಕ್ಸ್ಪೆಕ್ಟ್ ಮಾಡಿದ್ದೀರಾ, ನೆಗೋಷಿಯಬಲ್ ಆಗುತ್ತೆ. 4,40,000 ಪ್ರೈಸ್ ಕೋಟ್ ಮಾಡಿದ್ದಾರೆ. ಬಂದು ಮಾತಾಡಿದ್ರೆ ಇನ್ನ ಹೆಚ್ಚು ಕಡಿಮೆ ಆಗುತ್ತೆ. ಮೇಡಮ್ ಲೋನ್ ಅಂದ್ರೆ? ಲೋನ್ ಮಾಡಿಸ್ಕೊಡ್ತೀವಿ ಸರ್, ಆಗುತ್ತೆ. ಇದು ಲೋನ್ ಅನ್ನ ಮಾಡಿಸ್ಕೊಡ್ತೀರಾ? ಓಕೆ, ಟೈರ್ ಕಂಡೀಷನ್ ನಾವು ನೋಡ್ತಾ ಇರ್ಬೋದು. ಒಂದು 80 to 90% ಟೈರ್ ಇದೆ. ಓಕೆ, ನೆಕ್ಸ್ಟ್ K02 ರಿಜಿಸ್ಟ್ರೇಷನ್. ಯಾವ್ದು ಮೇಡಮ್ ಇದು? Hyundai. ಸರ್ ಇದು Hyundai X-Star ಬರುತ್ತೆ ಸರ್. X-Star. ಓಕೆ, ಇದು ಹೊಸ ಮಾಡೆಲ್ ಮೇಡಮ್ ಇದು? ಹೌದು ಸರ್, 2024 ಮಾಡೆಲ್. 7 ಮಂತ್ಸ್ ಆಗಿದೆ ಸರ್ ವೆಹಿಕಲ್. ಲಾಂಚ್ ಆಗಿ 7 ಮಂತ್ಸ್ ಆಗಿದೆ. 2024 ಮಾಡೆಲ್ ನೋಡ್ತಾ ಇರ್ಬೋದು. ಎಕ್ಸ್ಟೀರಿಯರ್ ತುಂಬಾ ಒಂದು ಒಳ್ಳೆ ಒಂದು ಯೂನಿಕ್ ಕಲರ್ ನಲ್ಲಿ ಇದೆ. ನೋಡ್ತಾ ಇರ್ಬೋದು. ಏನೇನ್ ಮೇಡಮ್ ಇದರಲ್ಲಿ ಫೀಚರ್ಸ್? ಸರ್ ಇದು ಟಾಪ್ ಎಂಡ್ ಬರುತ್ತೆ, SX ಆಪ್ಷನ್ ಅಲ್ಲೂ. ಓಕೆ, ನಿಮ್ಗೆ ವಿತ್ ಸನ್ ರೂಫ್ ಬರುತ್ತೆ ಸರ್. ಇದು ವಿತ್ ಸನ್ ರೂಫ್ ಬರುತ್ತೆ. ಓಕೆ, ನೋಡ್ತಾ ಇರ್ಬೋದು. ಒಂದು ತುಂಬಾ ಒಂದು ಒಳ್ಳೆ ಕಂಡೀಷನ್. ಪ್ಲಸ್ ನಿಮ್ಗೆ ಒಂದು ನೋಡ್ತಾ ಇರ್ಬೋದು. ಓಕೆ, 6 ಏರ್ ಬ್ಯಾಗ್ ಬರುತ್ತೆ. 6 ಏರ್ ಬ್ಯಾಗ್. ಇದು ಬಟನ್ ಇಂದ ಓಪನ್ ಆಗುತ್ತೆ. ಪುಷ್ ಬಟನ್ ಸ್ಟಾರ್ಟ್. ಹೌದು ಸರ್. ಓಕೆ, ಓಕೆ, ನೋಡ್ತಾ ಇರ್ಬೋದು. ಪ್ಲಸ್ ಸ್ಕ್ರೀನ್ ಇದೆ. ಮತ್ತೆ ಬೇರೆ ಫೀಚರ್ಸ್ ಏನಿದೆ ಮೇಡಮ್? ಸರ್ ಟಾಪ್ ಎಂಡ್ ಸರ್, ಫುಲ್ಲಿ ಲೋಡೆಡ್. ನೋಡ್ತಾ ಇರ್ಬೋದು. 6 ಏರ್ ಬ್ಯಾಗ್ ಬರುತ್ತೆ. ಹೌದು ಸರ್, 6 ಏರ್ ಬ್ಯಾಗ್ ಬರುತ್ತೆ. ಒಂದು ಒಳ್ಳೆ ನಿಮ್ಗೆ ಒಂದು 7 ಮಂತ್ಸ್ ಅಷ್ಟೇ ಲಾಂಚ್ ಆಗಿದೆ. ನೋಡ್ತಾ ಇರ್ಬೋದು. ಸನ್ ರೂಫ್ ಅನ್ನೋ ಆಪ್ಷನ್ಸ್ ಇದೆ. ಓಕೆ,
ನೋಡ್ತಾ ಇರ್ಬೋದು, ಒಂದು ಡಿಕ್ಕಿನ ನೋಡ್ತಾ ಇರ್ಬೋದು, ತುಂಬ ಒಂದು ಒಳ್ಳೆ ಸ್ಪೇಸ್ ಇದೆ. ಒಂದು ನೋಡ್ತಾ ಇರ್ಬೋದು, ತುಂಬ ಒಂದು ವೆಲ್ ಮೇಂಟೈನ್ ಶೋ. ನೆಕ್ಸ್ಟ್ ಇದರಲ್ಲಿ ಏನೇನು ಮೇಡಮ್ ಮತ್ತೆ ಫೀಚರ್ಸ್ ಎಕ್ಸ್ಟ್ರಾ? ಸರ್ ಇದು ಮ್ಯಾಗ್ವಿಲ್ ಬರುತ್ತೆ. ನೋಡ್ತಾ ಇರ್ಬೋದು, ಒಂದು ತುಂಬ ಡೈಮಂಡ್ ಇದರಲ್ಲಿ ಇದೆ. 6 ಏರ್ ಬ್ಯಾಗ್ಸ್ ಇದೆ. 6 ಏರ್ ಬ್ಯಾಗ್ಸ್ ಬರ್ತಾ ಇದೆ. ಪ್ಲಸ್ ಇದು ಮಾಡೆಲ್ಸ್ ಅನ್ನ ತುಂಬಾ ಒಂದು ಒಳ್ಳೆ ಬರೀ 7,000 ಕಿಲೋಮೀಟರ್ ರನ್ ಆಗಿದೆ. ಬರೀ 7,000 ರನ್ ಆಗಿದೆ. ಸಿಂಗಲ್ ಓನರ್ ವೆಹಿಕಲ್, ಬರೀ 7 ಮಂತ್ಸ್ ಆಗಿದೆ ಲಾಂಚ್ ಆಗಿ ವೆಹಿಕಲ್ ಇದು. ಅದನ್ನ ನಿಮ್ಗೆ ಒಂದು ಎಷ್ಟು ಏನ್ ಹೇಳ್ತಾ ಇದ್ದೀರಾ ಮೇಡಮ್ ಪ್ರೈಸ್? ಸರ್ 8,75,000 ಎಕ್ಸ್ಪೆಕ್ಟ್ ಮಾಡಿದ್ದಾರೆ, ನೆಗೋಷಿಯಬಲ್ ಆಗುತ್ತೆ. 8,70,000 75,000 ಶೋರೂಮ್ ನಲ್ಲಿ ಏನಿದೆ ಮೇಡಮ್ ಇದು ಆನ್ ರೋಡ್? ಸರ್ ಇದು 11 lakh ಸಮಥಿಂಗ್ ಇದೆ ಸರ್. 11 lakhs ಇದೆ ಈಗ ನಿಮ್ಗೆ. ಸರ್ ಇದು ವೆಹಿಕಲ್ ನಿಮ್ಗೆ ಶೋರೂಮ್ ಗಿಂತ 3 lakh ಬಜೆಟ್ ಕಡಿಮೆ ಸಿಗುತ್ತೆ. ಅಮೌಂಟ್ ಸೇವ್ ಮಾಡ್ತೀನಿ. ಪ್ರೆಸೆಂಟ್ ಶೋರೂಮ್ ನಲ್ಲಿ 11 lakhs ಹೇಳ್ತಾ ಇದ್ದೀರಾ, ಬರೀ 7,000 ರನ್ ಆಗಿದೆ. 3 lakh ಡಿಸ್ಕೌಂಟ್ ಸಿಗುತ್ತೆ. ವೆಹಿಕಲ್ ಅವ್ರು ತಗೊಂಡು 7 ಮಂತ್ಸ್ ಆಗಿದೆ, ನಿಮ್ಗೆ 7 ಮಂತ್ಸ್ ಗೆ 3 lakh ಡಿಸ್ಕೌಂಟ್ ಸಿಗ್ತಾ ಇದೆ. ಅಮೌಂಟ್ ಸೇವ್ ಮಾಡ್ತೀನಿ ಅಂದ್ರೆ ಬಂದು ತಗೋಬಹುದು ಸರ್, ತಗೊಂಡು ಹೋಗಬಹುದು. ಪ್ಲಸ್ ನಿಮ್ಗೆ ಒಂದು ಬ್ರ್ಯಾಂಡ್ ನ್ಯೂ ಕಾರ್ ಸಿಗ್ದಂಗೆ ಆಗುತ್ತೆ. ಓಕೆ, ನೆಕ್ಸ್ಟ್ ಮೇಡಮ್? ರ್ಯಾಪಿಡ್ ಇದೆ ಸರ್. ನೆಕ್ಸ್ಟ್ ಸ್ಕೋಡಾ ರ್ಯಾಪಿಡ್, ಇದನ್ನ ತುಂಬಾ ಡಿಮ್ಯಾಂಡೆಡ್ ವೆಹಿಕಲ್ ಇದು. ಏನ್ ಮಾಡೆಲ್ ಮೇಡಮ್ ಇದು? 2018 ಮಾಡೆಲ್ ಸರ್. ಇದು ಸಿಂಗಲ್ ಓನರ್ ವೆಹಿಕಲ್. 2018 ಮಾಡೆಲ್ ಸಿಂಗಲ್ ಓನರ್ ವೆಹಿಕಲ್ ಸ್ಕೋಡಾ ರ್ಯಾಪಿಡ್. 60,000 ಕಿಲೋಮೀಟರ್ ರನ್ ಆಗಿದೆ. ಬರೀ 60,000 ರನ್ ಆಗಿದೆ. ನೋಡ್ತಾ ಇರ್ಬೋದು, ಸಿಂಗಲ್ ಓನರ್ ಮೇಡಮ್ ಇದು. ಸಿಂಗಲ್ ಓನರ್ K03 ರಿಜಿಸ್ಟ್ರೇಷನ್. ಒಂದು ರ್ಯಾಪಿಡ್ ಇದು ತುಂಬಾ ಡಿಮ್ಯಾಂಡೆಡ್ ವೆಹಿಕಲ್ ಅಲ್ಲ ಮೇಡಮ್ ಇದು? ಹೌದು ಸರ್, ತುಂಬಾ ಡಿಮ್ಯಾಂಡೆಡ್ ವೆಹಿಕಲ್. ಟೈರ್ ಕಂಡೀಷನ್ ಅನ್ನ ನೋಡ್ತಾ ಇರ್ಬೋದು, ಒಂದು 50 to 60% ಟೈರ್ ಇದೆ. ಇದರಲ್ಲಿ ಏನೇನು ಮೇಡಮ್ ಫೀಚರ್ಸ್? ಸರ್ ಇದು ABS ಏರ್ ಬ್ಯಾಗ್ ಬರುತ್ತೆ. ಓಕೆ, ಫುಲ್ಲಿ ಲೋಡೆಡ್ ವೆಹಿಕಲ್ ಸರ್. ಫುಲ್ಲಿ ಲೋಡೆಡ್ ವೆಹಿಕಲ್ ಎಲ್ಲ ನಿಮ್ಗೆ ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್ ಪ್ಲಸ್ ಆಟೋ ಮಿರರ್ ಎಲ್ಲ ಬರುತ್ತೆ. ಆಲ್ಮೋಸ್ಟ್ ಎಲ್ಲ ಮ್ಯಾಗ್ ವೀಲ್ ಬರುತ್ತೆ. ಟೈರ್ ವೀಲ್ ಅನ್ನ ಇದೆ. ಏನ್ ಹೇಳ್ತಾ ಇದ್ದೀರಾ ಮೇಡಮ್ ಇದು ಸ್ಕೋಡಾ ರ್ಯಾಪಿಡ್? ಇದು 8,50,000 ಎಕ್ಸ್ಪೆಕ್ಟ್ ಮಾಡಿದ್ದಾರೆ, ನೆಗೋಷಿಯಬಲ್ ಆಗುತ್ತೆ. 8,50,000 ಪ್ರೈಸ್ ಕೋಟ್ ಮಾಡಿದ್ದಾರೆ. ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಶೋರೂಮ್ ರಿಕಾರ್ಡೆಡ್ ವೆಹಿಕಲ್. ನಿಮ್ಗೆ ಸ್ವಲ್ಪ ಬಂದು ಏನಾನ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಒಳ್ಳೆ ಡಿಸ್ಕೌಂಟ್ ಅನ್ನ ಕೊಡ್ತಾರೆ. ಪ್ಲಸ್ ನಿಮ್ಮ ಹಳೆ ವೆಹಿಕಲ್ ಇದ್ರೇನ ಅದನ್ನ ಎಕ್ಸ್ಚೇಂಜ್ ಅನ್ನ ಮಾಡ್ತಾರೆ. ಇದರಲ್ಲಿ ಯಾವುದನ್ನ ವೆಹಿಕಲ್ ನಿಮ್ಗೆ ಇಷ್ಟ ಆಗಿದ್ರೆ ಬಂದು ಟೆಸ್ಟ್ ಡ್ರೈವ್ ಮಾಡಿ ಫಸ್ಟ್ ಆಫ್ ಆಲ್. ಓಕೆ, ನೆಕ್ಸ್ಟ್ ಮೇಡಮ್? K51 ರಿಜಿಸ್ಟ್ರೇಷನ್ ಹೊಂಡಾ ಯಾವುದು ಮೇಡಮ್ ಇದು? ಸರ್ ಹೋಂಡಾ WRV ಸರ್. SUV ಸೆಗ್ಮೆಂಟ್ ನೋಡ್ತಾ ಇರೋರಿಗೆ ಇದು ವೆಹಿಕಲ್ ಚೆನ್ನಾಗಿದೆ. ಓಕೆ, VX ವೇರಿಯಂಟ್ ಬರುತ್ತೆ. ಇದು ಟಾಪ್ ಎಂಡ್ ಬರುತ್ತೆ ಸರ್, ವಿತ್ ಸನ್ರೂಫ್ ಇದೆ. ಟಾಪ್ ಅಂಡ್ VXi ನೋಡ್ತಾ ಇರ್ಬೋದು. ಹೊಂಡಾದು ಏನಾನ ನೀವು XUV ಟೈಪ್ ನೋಡ್ತಾ ಇದ್ರೆ ಅದನ್ನ ಅವೈಲೇಬಲ್ ಇದೆ. MRV ಮಾಡೆಲ್ ಮೇಡಮ್ ಇದು? 2017 ಮಾಡೆಲ್ ಸರ್. ಇದು 2017 ಮಾಡೆಲ್ ನೋಡ್ತಾ ಇರ್ಬೋದು. ಇದರಲ್ಲಿ ಏನೇನು ಮೇಡಮ್ ಫೀಚರ್ಸ್? ಸರ್ ಇದು ಟಾಪ್ ಅಂಡ್ ಫುಲ್ಲಿ ಲೋಡೆಡ್ ಬರುತ್ತೆ. ಇದು ವಿತ್ ಸನ್ರೂಫ್ ಬರುತ್ತೆ. ಓಕೆ, ನೋಡ್ತಾ ಇರ್ಬೋದು ಸನ್ರೂಫ್. ಓಕೆ, ಒಂದು ತುಂಬಾ ಒಂದು ಒಳ್ಳೆ ಕಂಡೀಷನ್ ಅಲ್ಲಿ ಇದೆ. ರೆಡ್ ಕಲರ್ಸ್ ಲೆದರ್ ಸೀಟ್ ಕವರ್ ಇದೆ, ಒಳ್ಳೆ ಕಂಡೀಷನ್ ಇದೆ. ಎಷ್ಟು ರನ್ ಆಗಿದೆ ಮೇಡಮ್ ಇದು? ಸರ್ ಇದು ಬಂದು 48,000 ಕಿಲೋಮೀಟರ್ ರನ್ ಆಗಿದೆ. 48,000 ರನ್ ಆಗಿದೆ. ಓಕೆ, ನೋಡ್ತಾ ಇರ್ಬೋದು. ಸಿಂಗಲ್ ಓನರ್ ಅಲ್ಲ ಮೇಡಮ್? ಹೌದು ಸರ್, ಸಿಂಗಲ್ ಓನರ್ ವೆಹಿಕಲ್. ಹೊಂಡಾದು ಏನಾನ ಪ್ಲಾನ್ ಮಾಡ್ತಾ ಇದ್ರೆ ಹೊಂಡಾ ಅದನ್ನ ಅವೈಲೇಬಲ್ ಇದೆ. ಒಂದು ತುಂಬಾ ಒಂದು ಒಳ್ಳೆ ಕಂಡೀಷನ್ ಅಲ್ಲಿ ಇದೆ ವೆಹಿಕಲ್, ನೋಡ್ತಾ ಇರ್ಬೋದು. ಏನ್ ಹೇಳ್ತಾ ಇದ್ದೀರಾ ಮೇಡಮ್ ಇದು ಪ್ರೈಸ್? ಸರ್ ಇದು 8,50,000 ಎಕ್ಸ್ಪೆಕ್ಟ್ ಮಾಡಿದ್ದಾರೆ, ನೆಗೋಷಿಯಬಲ್ ಆಗುತ್ತೆ ಸರ್. 8,50,000 ಪ್ರೈಸ್ ಕೋಟ್ ಮಾಡಿದ್ದಾರೆ. ಬಂದು ಮಾತಾಡಿದ್ರೆ ಇನ್ನ ಹೆಚ್ಚು ಕಡಿಮೆ ಆಗುತ್ತೆ. ಡೀಸೆಲ್ ವೇರಿಯಂಟ್ ಇದು. SUV ಸೆಗ್ಮೆಂಟ್ ಅಲ್ಲಿ ಡೀಸೆಲ್ ನೋಡ್ತಿರೋರಿಗೆ ಒಳ್ಳೆ ವೆಹಿಕಲ್ ಸರ್. ಓಕೆ, ಇದು ತುಂಬಾ ರೇರ್ ಅಲ್ಲ ಮೇಡಮ್ ಸಿಗೋದು? ಹೌದು ಸರ್, ಹೌದು, ತುಂಬಾ ರೇರ್. ಆಲ್ಮೋಸ್ಟ್ ಯೂನಿಕ್ ಕಾರ್ ನೀವು ಮಾರ್ಕೆಟ್ ನಲ್ಲಿ ಸಿಗಲ್ಲ. ಆ ವೆಹಿಕಲ್ಸ್ ಅನ್ನ ಅವೈಲೇಬಲ್ ಇದೆ ಇಲ್ಲಿ. ಓಕೆ, ನೆಕ್ಸ್ಟ್ ಮೇಡಮ್? ಸರ್ ಮಾರುತಿ ಸುಜುಕಿ S-Cross ಇದೆ. S-Cross ನೋಡ್ತಾ ಇರ್ಬೋದು, K05 ರಿಜಿಸ್ಟ್ರೇಷನ್. ಇದನ್ನ ನಿಮ್ಗೆ ಒಂದ್ ಸ್ವಲ್ಪ ಬಿಗ್ ಕಾರ್ ಕಾಣ್ತದೆ. ಏನ್ ಮಾಡೆಲ್ ಮೇಡಮ್ ಇದು? ಸರ್ ಇದು 2015-16 ರಿಜಿಸ್ಟ್ರೇಷನ್, ಡೆಲ್ಟಾ ವೇರಿಯಂಟ್ ಬರುತ್ತೆ. 2015-16 ರಿಜಿಸ್ಟ್ರೇಷನ್ S-Cross ತುಂಬಾ ಒಂದು ಒಳ್ಳೆ ಕಂಡೀಷನ್ ಅಲ್ಲಿ ಇದೆ. 1.6 ನೋಡ್ತಾ ಇರ್ಬೋದು. ಎಷ್ಟು ರನ್ ಆಗಿದೆ ಮೇಡಮ್ ಇದು? 65,000 ಕಿಲೋಮೀಟರ್ ರನ್ ಆಗಿದೆ ಸರ್. 55,000 ರನ್ ಆಗಿದೆ. ಇದರಲ್ಲಿ ಏನೇನು ಮೇಡಮ್ ಫೀಚರ್ಸ್? ಸರ್ ಇದು ನಿಮಗೆ ಫುಲ್ಲಿ ಲೋಡೆಡ್ ಬರುತ್ತೆ. ABS ಏರ್ ಬ್ಯಾಗ್, ಎಷ್ಟು ಏರ್ ಬ್ಯಾಗ್ ಎಲ್ಲ ಬರುತ್ತೆ ಸರ್. ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ. ಎಷ್ಟು ರನ್ ಆಗಿದೆ ಅಂತ ಹೇಳ್ತೀರಾ ಇದು? 65,000 ಕಿಲೋಮೀಟರ್ ರನ್ ಆಗಿದೆ. 65,000 ರನ್ ಆಗಿದೆ. ಜೆನ್ಯೂನ್ ರೀಡಿಂಗ್ ಇರುತ್ತೆ. ಸಿಂಗಲ್ ಓನರ್ ಅಲ್ಲ ಮೇಡಮ್? ಹೌದು ಸರ್, ಸಿಂಗಲ್ ಓನರ್ ವೆಹಿಕಲ್. ನಿಮ್ಗೆ S-Cross ಮಾರುತಿ ಸುಜುಕಿ ನೋಡ್ತಾ ಇದ್ರೆ ಅದನ್ನ ಅವೈಲೇಬಲ್ ಇದೆ. ಏನ್ ಹೇಳ್ತಾ ಇದ್ದೀರಾ ಪ್ರೈಸ್? 7,25,000 ಎಕ್ಸ್ಪೆಕ್ಟ್ ಮಾಡಿದ್ದಾರೆ, ನೆಗೋಷಿಯಬಲ್ ಆಗುತ್ತೆ. 7,75,000 ಪ್ರೈಸ್ ಕೋಟ್ ಮಾಡಿದ್ದಾರೆ. ಬಂದು ಮಾತಾಡಿದ್ರೆ ಇನ್ನ ಹೆಚ್ಚು ಕಡಿಮೆ ಆಗುತ್ತೆ. ಓಕೆ, ನೆಕ್ಸ್ಟ್? ಸರ್ ಇದು ಪೋಲೋ ಸರ್. ತುಂಬಾ ಡಿಮ್ಯಾಂಡೆಡ್ ವೆಹಿಕಲ್. ಇದನ್ನ ಪೋಲೋ TDI ಮೇಡಮ್ ಇದು? ಹೌದು ಸರ್. ಓಕೆ, ಏನ್ ಡೀಸೆಲ್ ವೆಹಿಕಲ್ ಬರುತ್ತೆ. ಡೀಸೆಲ್ ಬರುತ್ತೆ. ಇದು ಫ್ಯೂಯಲ್ ಬಂದು ಓಕೆ ಕಂಫರ್ಟ್ ಲೈನ್ ವೇರಿಯಂಟ್ ಇದೆ. 2013 ಮಾಡೆಲ್, ಸಿಂಗಲ್ ಓನರ್ ವೆಹಿಕಲ್. ಕಂಫರ್ಟ್ ಲೈನ್. ಓಕೆ, ನೋಡ್ತಾ ಇರಬಹುದು. 2013 ಮಾಡೆಲ್ ಸರ್. 2013 ಮಾಡೆಲ್ ಸಿಂಗಲ್ ಓನರ್ ವೆಹಿಕಲ್. ಎಷ್ಟು ರನ್ ಆಗಿದೆ ಮೇಡಮ್ ಇದು? ಸರ್ 56,000 ಕಿಲೋಮೀಟರ್ ರನ್ ಆಗಿದೆ. 56,000 ರನ್ ಆಗಿದೆ. ನೋಡ್ತಾ ಇರಬಹುದು, ಒಂದು ತುಂಬಾ ಒಂದು ಒಳ್ಳೆ ಕಂಡೀಷನ್ ಅಲ್ಲಿ ಇದೆ. ನೋಡ್ತಾ ಇರಬಹುದು, ಇಂಟೀರಿಯರ್ ಅನ್ನ ನೋಡ್ತಾ ಇರಬಹುದು. ಒಂದು ತುಂಬಾ ಒಂದು ಒಳ್ಳೆ ಕಂಡೀಷನ್ ಅಲ್ಲಿ ಇದೆ. ಎಷ್ಟು ರನ್ ಆಗಿದೆ ಅಂತ ಹೇಳಿದೀರಾ ಇದು? 56,000 ರನ್ ಆಗಿದೆ. ಪೋಲೋ ಏನಾನ ಪ್ಲಾನ್ ಮಾಡ್ತಾ ಇದ್ರೆ ಅದನ್ನ ಅವೈಲೇಬಲ್ ಇದೆ. ಏನ್ ಹೇಳ್ತಾ ಇದ್ದೀರಾ ಮೇಡಮ್? ಸರ್ 4,80,000 ಎಕ್ಸ್ಪೆಕ್ಟ್ ಮಾಡಿದ್ದಾರೆ, ನೆಗೋಷಿಯಬಲ್ ಆಗುತ್ತೆ. ಲೋ ಬಜೆಟ್ ನಲ್ಲಿ ನೀವು ಪೋಲೋ ನೋಡ್ತಾ ಇದ್ರೆ 4,80,000 80,000 4,80,000 ಪ್ರೈಸ್ ಕೊಟ್ಟು ಮಾಡಿದ್ದಾರೆ. ಸಿಂಗಲ್ ಓನರ್ ವೆಹಿಕಲ್. ಒಂದು ತುಂಬಾ ಒಂದು ಒಳ್ಳೆ ಕಂಡೀಷನ್ ಅಲ್ಲಿ ಇದೆ. ಪೋಲೋ ಏನಾನ ಪ್ಲಾನ್ ಮಾಡ್ತಾ ಇದ್ರೆ ವೆಲ್ಸ್ ವೇಗನ್ ಪೋಲೋನ ಅವೈಲೇಬಲ್ ಇದೆ.
ಓಕೆ ನೆಕ್ಸ್ಟ್ K01 ರಿಜಿಸ್ಟ್ರೇಷನ್ Hyundai ಸರ್ ಇದು Hyundai ಗ್ರ್ಯಾಂಡ್ ಐಟನ್ ನಿಯೋಸ್ ಬರುತ್ತೆ, ನ್ಯೂ ಶೇಪ್ ಕಾರ್ಪೊರೇಟ್ ವೇರಿಯಂಟ್ ಬರುತ್ತೆ, ನ್ಯೂ ಶೇಪ್ ಸರ್. ಓಕೆ 2021 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್, 27,000 ಕಿಲೋಮೀಟರ್ ರನ್ ಆಗಿದೆ, 27,000 ರನ್ ಆಗಿದೆ. ಪೆಟ್ರೋಲ್ ಬರುತ್ತೆ. 6,75,000 ಎಕ್ಸ್ಪೆಕ್ಟ್ ಮಾಡಿದ್ದಾರೆ, ನೆಗೋಷಿಯಬಲ್ ಆಗುತ್ತೆ. 6,75,000 6,75,000 ಪ್ರೈಸ್ ಕೋಟ್ ಮಾಡಿದ್ದಾರೆ. ಗ್ರ್ಯಾಂಡ್ ಐಟನ್ ನಿಯೋಸ್ ನ್ಯೂ ಮಾಡೆಲ್ದು. ಏನಾನ ನಿಮ್ಗೆ ಇಷ್ಟ ಆಗಿದ್ರೆ ಬಂದು ರಾಜ್ ಕಾರ್ಸ್ ನಲ್ಲಿ ಟೆಸ್ಟ್ ಡ್ರೈವ್ ಬುಕ್ ಮಾಡಿ. ತುಂಬಾ ಒಂದು ಒಳ್ಳೆ ಕಂಡೀಷನ್ ಅಲ್ಲಿ ಇದೆ ವೆಹಿಕಲ್. ಇದು ಸಿಂಗಲ್ ಓನರ್ ಅಲ್ಲ ಮೇಡಮ್? ಇದು ಹೌದು ಸರ್, ಸಿಂಗಲ್ ಓನರ್ ವೆಹಿಕಲ್. ನೋಡ್ತಾ ಇರ್ಬೋದು ಟೈರ್ ಕಂಡೀಷನ್ ಅನ್ನ. ಏನೇನ್ ಮೇಡಮ್ ಇದರಲ್ಲಿ ಫೀಚರ್ಸ್? ಸರ್ ಇದು ಫುಲ್ಲಿ ಲೋಡೆಡ್ ಬರುತ್ತೆ ಸರ್. ಟಾಪ್ ಎಂಡ್ ಗಿಂತ ಒಂದು ವರ್ಷನ್ ಕಡಿಮೆ ಬರುತ್ತೆ, ಬಟ್ ಫುಲ್ಲಿ ಲೋಡೆಡ್ ಇದೆ ಸರ್. ಓಕೆ ನೋಡ್ತಾ ಇರ್ಬೋದು. ABS ಏರ್ ಬ್ಯಾಗ್, ಟಚ್ ಸ್ಕ್ರೀನ್, ಪುಷ್ ಬಟನ್ ಸ್ಟಾರ್ಟ್, ತುಂಬಾ ಒಳ್ಳೆ ಕಂಡೀಷನ್. ಆಟೋಮೆಟಿಕ್ ಮಿರರ್ ಕಂಟ್ರೋಲ್ ಬರುತ್ತೆ. ನೋಡ್ತಾ ಇರ್ಬೋದು ಔಟ್ ಕಂಟ್ರೋಲ್ ಇದೆ. ನೋಡ್ತಾ ಇರ್ಬೋದು ತುಂಬಾ ಒಂದು ಒಳ್ಳೆ ಕಂಡೀಷನ್ ಅಲ್ಲಿ ಗ್ರ್ಯಾಂಡ್ ಐಟನ್ ಏನಾನ ಪ್ಲಾನ್ ಮಾಡ್ತಾ ಇದ್ರೆ ಅದನ್ನ ಅವೈಲೇಬಲ್ ಇದೆ. ಪ್ರೈಸ್ ಏನ್ ಹೇಳಿದಿರಾ ಮೇಡಮ್? ಇನ್ನೊಮ್ಮೆ ಹೇಳಿ. 6,75,000 ಎಕ್ಸ್ಪೆಕ್ಟ್ ಮಾಡಿದ್ದಾರೆ, ನೆಗೋಷಿಯಬಲ್ ಆಗುತ್ತೆ. ಓಕೆ 6,75,000 ಪ್ರೈಸ್ ಕೊಟ್ ಮಾಡಿದ್ದಾರೆ. ಬಂದು ಮಾತಾಡಿದ್ರೆ ಹೆಚ್ಚು ಕಡಿಮೆ ಆಗುತ್ತೆ. ಲೋನ್ ಅಂದ್ರೆ ಒಂದು 80% ಲೋನ್ ಆಗ್ಬೋದು ಮೇಡಮ್? ಆಗುತ್ತೆ ಸರ್, ಸಿವಿಲ್ ಸ್ಕೋರ್ ಮೇಲೆ ಡಿಪೆಂಡ್ ಸರ್. ಓಕೆ ನೆಕ್ಸ್ಟ್ ಮೇಡಮ್ ಸರ್ Hyundai i20 ಇದೆ, ಎಲೈಟ್ i20 ಏನಾನ ಪ್ಲಾನ್ ಮಾಡ್ತಾ ಇದ್ರೆ K51 ರಿಜಿಸ್ಟ್ರೇಷನ್ ಮಾಡಲ್ ಮೇಡಮ್ ಇದು? ಸರ್ ಇದು ಬಂದು 2017 ಮಾಡಲ್. ಆಸ್ಟಾ ಆಪ್ಷನಲ್ ಟಾಪ್ ಅಂಡ್ ವೇರಿಯಂಟ್ ಬರುತ್ತೆ. ಸಿಂಗಲ್ ಓನರ್ ವೆಹಿಕಲ್, ಡೀಸೆಲ್ ಇಂಜಿನ್. ಇದು ಡೀಸೆಲ್ ಇಂಜಿನ್. 80,000 ಕಿಲೋಮೀಟರ್ ರನ್ ಆಗಿದೆ. ಇದು ಬಂದು ನಿಮಗೆ 7,75,000 ಎಕ್ಸ್ಪೆಕ್ಟ್ ಮಾಡಿದ್ದಾರೆ, ನೆಗೋಷಿಯಬಲ್ ಆಗುತ್ತೆ ಸರ್. ಓಕೆ 7,75,000 ಪ್ರೈಸ್ ಕೊಟ್ ಮಾಡಿದ್ದಾರೆ. i20 ಏನಾನ ಪ್ಲಾನ್ ಮಾಡ್ತಾ ಇದ್ರೆ ಆಸ್ತಾ ಅದನ್ನ ಆಸ್ಟಾ ಆಪ್ಷನಲ್ ಬರುತ್ತೆ. ಆಸ್ತಾ ಆಪ್ಷನಲ್ ನೋಡ್ತಾ ಇರ್ಬೋದು. ತುಂಬಾ ಒಂದು ಒಳ್ಳೆ ಕಂಡೀಷನ್ ಅಲ್ಲಿ ಇದೆ, ವೈಟ್ ಕಲರ್. ಇದರಲ್ಲಿ ನೀವು ನೋಡ್ತಾ ಇರ್ಬೋದು ಫೀಚರ್ಸ್. ಇದರಲ್ಲಿ ಏನೇನು ಹೇಳಿದಿರಾ ಮೇಡಮ್? ಸರ್ ಟಾಪ್ ಎಂಡ್ ಸರ್, ಇದು ಫುಲ್ಲಿ ಲೋಡೆಡ್, ABS ಏರ್ ಬ್ಯಾಗ್, ಟಚ್ ಸ್ಕ್ರೀನ್. ಓಕೆ ನೋಡ್ತಾ ಇರ್ಬೋದು ತುಂಬಾ ಆಟೋಮೆಟಿಕ್ ಮಿರರ್, ಮ್ಯಾಗ್ ವೀಲ್ ಎಲ್ಲ ಬರುತ್ತೆ. ಓಕೆ i20 ಆಸ್ತಾ ಆಪ್ಷನಲ್ ಏನಾನ ಪ್ಲಾನ್ ಮಾಡ್ತಾ ಇದ್ರೆ ಅದನ್ನ ಅವೈಲೇಬಲ್ ಇದೆ. ಟೈರ್ ಕಂಡೀಷನ್ ನೋಡ್ತಾ ಇರ್ಬೋದು 50% ಟೈರ್ ಇದೆ. 6 ಏರ್ ಬ್ಯಾಗ್ ಬರುತ್ತೆ ಸರ್. 6 ಏರ್ ಬ್ಯಾಗ್ ಇದೆ ಇದರಲ್ಲಿ. ಆಪ್ಷನಲ್ ನಲ್ಲಿ 6 ಏರ್ ಬ್ಯಾಗ್. ಹೌದು, ಆಪ್ಷನಲ್ ಅಲ್ಲಿ 6 ಏರ್ ಬ್ಯಾಗ್ ಬರುತ್ತೆ. ಓಕೆ 6 ಏರ್ ಬ್ಯಾಗ್ಸ್ i20 ಏನಾನ ಪ್ಲಾನ್ ಮಾಡ್ತಾ ಇದ್ರೆ ಅದನ್ನ ಅವೈಲೇಬಲ್ ಇದೆ. ಲೋನ್ ಅಂದ್ರೆ ಲೋನ್ ಆಗುತ್ತೆ ಮೇಡಮ್? ಲೋನ್ ಮಾಡಿಸ್ಕೊಡ್ತೀವಿ ಸರ್. ಓಕೆ ನೆಕ್ಸ್ಟ್ ಇನ್ನೊಮ್ಮೆ ಪ್ರೈಸ್ ಹೇಳ್ಬಿಡಿ ಮೇಡಮ್. 6 lakhs ಸರ್, ಇದು 7,75,000 ಎಕ್ಸ್ಪೆಕ್ಟ್ ಮಾಡಿದ್ದಾರೆ, ನೆಗೋಷಿಯಬಲ್ ಆಗುತ್ತೆ. ಓಕೆ 7,75,000 ಪ್ರೈಸ್ ಕೋಟ್ ಮಾಡಿದ್ದಾರೆ. ನಿಮ್ಗೆ ಬಜೆಟ್ ನಲ್ಲಿ ಬೇಕಂದ್ರೆ ಅದನ್ನ ಅವೈಲೇಬಲ್ ಇದೆ. ಓಕೆ ನೆಕ್ಸ್ಟ್ ಮಾರುತಿ ಸುಜುಕಿ ಬಲೆನೋ ಇದೆ ಸರ್, ಜೀಟಾ ವೇರಿಯಂಟ್. K03 ರಿಜಿಸ್ಟ್ರೇಷನ್. ಓಕೆ 2018 ಮಾಡಲ್, ಸಿಂಗಲ್ ಓನರ್ ವೆಹಿಕಲ್, 26,000 ಕಿಲೋಮೀಟರ್ ರನ್ ಆಗಿದೆ. ಓಕೆ 26,000 ರನ್ ಆಗಿದೆ. ಹೌದು ಸರ್, ವಿತ್ ಶೋರೂಮ್ ರೆಕಾರ್ಡ್ ಸಿಗುತ್ತೆ. ಶೋರೂಮ್ ರಿಕಾರ್ಡೆಡ್, ಆಲ್ಮೋಸ್ಟ್ ನಿಮಗೆ 100% ಶೋರೂಮ್ ರಿಕಾರ್ಡೆಡ್ ವೆಹಿಕಲ್ ಇದೆ ಇಲ್ಲಿ. ಬಲೋನ ಏನಾನ ಪ್ಲಾನ್ ಮಾಡ್ತಾ ಇದ್ರೆ ಅದನ್ನ ಅವೈಲೇಬಲ್ ಇದೆ. ಸಿಂಗಲ್ ಓನರ್ ಅಲ್ಲ ಮೇಡಮ್? ಹೌದು ಸರ್, ಸಿಂಗಲ್ ಓನರ್ ವೆಹಿಕಲ್. ಇದು ಬ್ಲೂ ಕಲರ್ದು ನೋಡ್ತಾ ಇರ್ಬೋದು. ತುಂಬಾ ಒಂದು ಒಳ್ಳೆ ಕಂಡೀಷನ್ ಅಲ್ಲಿ ಇದೆ. ಟೈರ್ ಕಂಡೀಷನ್ ಅನ್ನು ನೋಡ್ತಾ ಇದು ಮ್ಯಾಗ್ ವೀಲ್, ಪುಷ್ ಬಟನ್ ಸ್ಟಾರ್ಟ್ ಎಲ್ಲ ಬರುತ್ತೆ ಸರ್. ಫುಲ್ಲಿ ಲೋಡೆಡ್ ಇದೆ ನಿಮಗೆ. ಓಕೆ ನೋಡ್ತಾ ಇರ್ಬೋದು ತುಂಬಾ ಒಂದು ಒಳ್ಳೆ ಕಂಡೀಷನ್, ವೆಲ್ ಕ್ಲೀನ್, ವೆಲ್ ಮೇಂಟೈನ್ ಮಾಡಿದ್ದಾರೆ ವೆಹಿಕಲ್. ನಿಮ್ಗೆ ಯಾವ್ದಾರ ವೆಹಿಕಲ್ ಇಷ್ಟ ಆಗಿದ್ರೆ ಬಂದು ಟೆಸ್ಟ್ ಡ್ರೈವ್ ಬುಕ್ ಮಾಡಿ. ಆಮೇಲೆ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಒಳ್ಳೆ ಪ್ರೈಸ್ ಅನ್ನಲ್ಲಿ ಕೊಡ್ತಾರೆ. ಸೇಮ್ ಪ್ರೈಸ್ ಏನು ಹೇಳ್ತಾ ಇದ್ದೀರಾ ಅದೇ ಪ್ರೈಸ್ ಇರಲ್ಲ. ಬಂದರೆ ಒಂದು ಒಳ್ಳೆ ಡಿಸ್ಕೌಂಟ್ ಸಿಗುತ್ತೆ. ಏನು ಹೇಳಿದ್ದೀರಾ ಮೇಡಮ್ ಇದು ಪ್ರೈಸ್? ಸರ್ 7,25,000 ಎಕ್ಸ್ಪೆಕ್ಟ್ ಮಾಡಿದ್ದಾರೆ, ನೆಗೋಷಿಯಬಲ್ ಆಗುತ್ತೆ. ಓಕೆ ನೆಕ್ಸ್ಟ್ ಮೇಡಮ್ Hyundai i20 ಸರ್. ಇನ್ನೊಂದು Hyundai i20. ಇದು 2013 ರೇರ್ ಅಲ್ಲ ಮೇಡಮ್? ಬ್ರಾಂಚ್ ಕಲರ್ ಸರ್. ಓಕೆ ತುಂಬಾ ರೇರ್ ಕಲರ್. K04 ರಿಜಿಸ್ಟ್ರೇಷನ್ ಮಾಡಲ್ ಮೇಡಮ್ ಇದು? ಸರ್ ಇದು ಮ್ಯಾಗ್ನಾ ವೇರಿಯಂಟ್ ಬರುತ್ತೆ. 2013 ಮಾಡಲ್, ಸಿಂಗಲ್ ಓನರ್ ವೆಹಿಕಲ್. 86,000 ಕಿಲೋಮೀಟರ್ ರನ್ ಆಗಿದೆ. ಡೀಸೆಲ್ ಇಂಜಿನ್ ಬರುತ್ತೆ. ಇದು ಡೀಸೆಲ್ ಇಂಜಿನ್. ಓಕೆ ನೋಡ್ತಾ ಇರ್ಬೋದು i20 ಏನಾನ ಪ್ಲಾನ್ ಮಾಡ್ತಾ ಇದ್ರೆ ಇದನ್ನ ನಿಮ್ಗೆ ಒಂದು ಒಳ್ಳೆ ಕಂಡೀಷನ್ ಅಲ್ಲಿ ಇದೆ ವೆಹಿಕಲ್. ಮ್ಯಾಗ್ನಾ ಏನಾನ ಪ್ಲಾನ್ ಮಾಡ್ತಾ ಇದ್ರೆ ಅದನ್ನ ಅವೈಲೇಬಲ್ ಇದೆ. ಸಿಂಗಲ್ ಓನರ್ ಅಲ್ಲ ಮೇಡಮ್? ಹೌದು ಸರ್, ಸಿಂಗಲ್ ಓನರ್. ಟೈರ್ ಕಂಡೀಷನ್ ಅನ್ನ ನೋಡ್ತಾ ಇರ್ಬೋದು. ಇದರಲ್ಲಿ ಫೀಚರ್ಸ್ ಅಂದ್ರೆ ನಿಮ್ಗೆ ಎಲ್ಲ ಏನೇನು ಬರ್ಬೋದು ಮೇಡಮ್ ಇದರಲ್ಲಿ ಫೀಚರ್ಸ್? ಸರ್ ಇದರಲ್ಲಿ ನಿಮಗೆ ಮಿಡ್ ವೇರಿಯಂಟ್ ಬರುತ್ತೆ. ಓಕೆ ನೋಡ್ತಾ ಇರ್ಬೋದು 4 ಪವರ್ ವಿಂಡೋಸ್, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಎಲ್ಲ ಬರುತ್ತೆ ಸರ್. ಸಿಸ್ಟಮ್ ಇದೆ. ಬೇಕಿದ್ರೆ ನೀವು ಟಚ್ ಸ್ಕ್ರೀನ್ ಸಿಸ್ಟಮ್ ಅನ್ನ ಹಾಕೋಬಹುದು. ಏನು ಎಕ್ಸ್ಟ್ರಾ ಫಿಟ್ಟಿಂಗ್ ಆಗಿಲ್ಲ, ಬೇಕಿದ್ರೆ ಮಾಡ್ಕೋಬಹುದು. ಏನು ಹೇಳ್ತಾ ಇದ್ದೀರಾ ಮೇಡಮ್ ಪ್ರೈಸ್? ಸರ್ 4,70,000 ಎಕ್ಸ್ಪೆಕ್ಟ್ ಮಾಡಿದ್ದಾರೆ, ನೆಗೋಷಿಯಬಲ್. 4,70,000 ಪ್ರೈಸ್ ಕೋಟ್ ಮಾಡಿದ್ದಾರೆ. ಏನು ಪ್ರೈಸ್ ಹೇಳ್ತಾ ಇದ್ದೀರಾ ಅದೇ ಪ್ರೈಸ್ ಇರಲ್ಲ. ಬಂದ್ರೆ ಒಂದು ಒಳ್ಳೆ ಡಿಸ್ಕೌಂಟ್ ಅನ್ನ ಸಿಗುತ್ತೆ ನಿಮ್ಗೆ. ನೆಕ್ಸ್ಟ್ ಯಾವ್ದು ಮೇಡಮ್ ಇದು? Hyundai ಗ್ರ್ಯಾಂಡ್ ಐಟನ್ ಸರ್. 09 ಪಾಸಿಂಗ್ ಇದೆ, ಆಟೋಮೆಟಿಕ್ ಇದೆ ಸರ್. ಸ್ಮಾಲ್ ವೆಹಿಕಲ್ ಅಲ್ಲಿ ಆಟೋಮೆಟಿಕ್ ನೋಡ್ತಿರೋರು ಈ ವೆಹಿಕಲ್ ತಗೋಬಹುದು ಸರ್. ವೈಟ್ ಕಲರ್ ಅಲ್ಲಿ ಇದೆ. ಓಕೆ ಆಸ್ಟಾ ಬರುತ್ತೆ ಸರ್, ಟಾಪ್ ಎಂಡ್ ಮಾಡಲ್ ಇದು. ಓಕೆ ಇದು ಬಂದು 2017 ಮಾಡಲ್, ಸಿಂಗಲ್ ಓನರ್ ವೆಹಿಕಲ್. 55,000 ಓಡಿದೆ. ಬರೀ 55,000 ರನ್ ಆಗಿದೆ ವೆಹಿಕಲ್. ನೋಡ್ತಾ ಇರ್ಬೋದು ತುಂಬಾ ಒಂದು ಒಳ್ಳೆ ಕಂಡೀಷನ್ ಅಲ್ಲಿ ಇದೆ. 55,000 ರನ್ ಆಗಿದೆ. ಗ್ರ್ಯಾಂಡ್ ಐಟನ್ ಏನಾನ ಪ್ಲಾನ್ ಮಾಡ್ತಾ ಇದ್ರೆ ಆಟೋಮೆಟಿಕ್ ಅದನ್ನ ಅವೈಲೇಬಲ್ ಇದೆ ರಾಜ್ ಕಾರ್ಸ್ ನಲ್ಲಿ. ಸಿಂಗಲ್ ಓನರ್ ಮೇಡಮ್ ಇದು? ಹೌದು ಸರ್, ಸಿಂಗಲ್ ಓನರ್ ವೆಹಿಕಲ್. ತುಂಬಾ ಒಂದು ಒಳ್ಳೆ ಕಂಡೀಷನ್ ಅಲ್ಲಿ ಇದೆ. ಶೋರೂಮ್ ರಿಕಾರ್ಡೆಡ್ ಇರುತ್ತೆ. ಎಲ್ಲ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಇರುತ್ತೆ 100%. ಟೈರ್ ಕಂಡೀಷನ್ ಅನ್ನ ನೋಡ್ತಾ ಇರ್ಬೋದು 40 to 50% ಟೈರ್ ಇದೆ. ಏನು ಹೇಳ್ತಾ ಇದ್ದೀರಾ ಮೇಡಮ್ ಇದು ಪ್ರೈಸ್? ಸರ್ ಇದು 5,75,000 ಎಕ್ಸ್ಪೆಕ್ಟ್ ಮಾಡಿದ್ದಾರೆ, ನೆಗೋಷಿಯಬಲ್ ಆಗುತ್ತೆ ಸರ್. 5,75,000 ಪ್ರೈಸ್ ಕೋಟ್ ಮಾಡಿದ್ದಾರೆ. ಲೋಕಲ್ ಮೈಸೂರು ವೆಹಿಕಲ್ ಇದು, ವೈಟ್ ಕಲರ್, ಆಟೋಮೆಟಿಕ್ ಗ್ರ್ಯಾಂಡ್ ಐಟನ್ ಏನಾನ ಪ್ಲಾನ್ ಮಾಡ್ತಾ ಇದ್ರೆ ಅದನ್ನ ಅವೈಲೇಬಲ್ ಇದೆ. ಒಂದು ಒಳ್ಳೆ ಪ್ರೈಸ್ ನಲ್ಲಿ ಕೊಡ್ತಾರೆ. ಪ್ರೈಸ್ ಏನು ಹೇಳ್ತಾ ಇದ್ದೀರಾ ಅದೇ ಫಿಕ್ಸ್ ಇರಲ್ಲ. ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಒಳ್ಳೆ ಡಿಸ್ಕೌಂಟ್ ಅನ್ನ ಮಾಡ್ಕೊಡ್ತಾರೆ. ಓಕೆ ನೆಕ್ಸ್ಟ್ ಮೇಡಮ್? ಸರ್ ನೆಕ್ಸ್ಟ್ ಗ್ರ್ಯಾಂಡ್ ಐಟನ್ ಇದೆ ಸರ್, Hyundai ಇದು. ಇನ್ನೊಂದು ಗ್ರ್ಯಾಂಡ್ ಐಟನ್ ಇದು ಮ್ಯಾನ್ಯುವಲ್ ಗೇರ್ ಬರುತ್ತೆ. ಮ್ಯಾನ್ಯುವಲ್ ಗೇರ್. ಇದು K03 ರಿಜಿಸ್ಟ್ರೇಷನ್.
ಮೆರೂನ್ ಕಲರ್ ಏನಾನ ನೋಡ್ತಾ ಇದ್ರೆ ಅದನ್ನ ಅವೈಲೇಬಲ್ ಇದೆ. ಏನ್ ಮೇಡಮ್ ಇದು ಮಾಡೆಲ್? 2014 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ ಸರ್ ಇದು. ಆಸ್ಟಾ ವೇರಿಯಂಟ್ ಬರುತ್ತೆ. ಆಸ್ಟಾ ವೇರಿಯಂಟ್ 14 ಮಾಡೆಲ್ ಏನಾನ ನೋಡ್ತಾ ಇದ್ರೆ ಅದನ್ನ ಅವೈಲೇಬಲ್ ಇದೆ. ಮೆರೂನ್ ಕಲರ್ ಗ್ರ್ಯಾಂಡ್ i10 ಆಸ್ಟಾ 1.2 ಸಿಂಗಲ್ ಓನರ್ ಅಲ್ಲ ಮೇಡಮ್? ಹಾ ಹೌದು ಸರ್, ಸಿಂಗಲ್ ಓನರ್ 83,000 ಕಿಲೋಮೀಟರ್ ರನ್ ಆಗಿದೆ ಸರ್. 83,000 ರನ್ ಆಗಿದೆ. 83,000 ರನ್ ಆಗಿದ್ದು ಇದು ಕೀಲೆಸ್ ಎಂಟ್ರಿ ಬರುತ್ತೆ ಸರ್. ಪುಷ್ ಬಟನ್ ಸ್ಟಾರ್ಟ್ ಇದೆ. ಪುಷ್ ಬಟನ್ ಸ್ಟಾರ್ಟ್ ಇದೆ. ಕೀಲೆಸ್ ನೋಡ್ತಾ ಇರಬಹುದು. ಒಂದು ಒಳ್ಳೆ ಕಂಡೀಷನ್, ವೆಲ್ ಮೇಂಟೈನ್, ವೆಲ್ ಕ್ಲೀನ್ ಮಾಡಿದ್ದಾರೆ, ಇಟ್ಟಿದ್ದಾರೆ. ಏನ್ ಹೇಳ್ತಾ ಇದ್ದೀರಾ ಮೇಡಮ್ ಇದು? ಸರ್ ಇದು 4,50,000 ಎಕ್ಸ್ಪೆಕ್ಟ್ ಮಾಡಿದ್ದಾರೆ, ನೆಗೋಷಿಯಬಲ್ ಆಗುತ್ತೆ. 4,50,000 ಪ್ರೈಸ್ ಕೋಟ್ ಮಾಡಿದ್ದಾರೆ. ಬಂದು ಮಾತಾಡಿದ್ರೆ ಇನ್ನ ಹೆಚ್ಚು ಕಡಿಮೆ ಆಗುತ್ತೆ. ನಿಮ್ಗೆ ಆಟೋಮೆಟಿಕ್ ಬೇಕಂದ್ರೆ ಅವೈಲೇಬಲ್ ಇದೆ, ಮ್ಯಾನುವಲ್ ಬೇಕಂದ್ರೆ ಅವೈಲೇಬಲ್ ಇದೆ. ಓಕೆ ಮೇಡಮ್, ನೆಕ್ಸ್ಟ್ K55 ರಿಜಿಸ್ಟ್ರೇಷನ್ ಯಾವುದು ಮೇಡಮ್ ಇದು? ಫೋರ್ಡ್ ಸರ್, ಫೋರ್ಡ್ ಫಿಗೋ ಟೈಟಾನಿಯಂ ಪ್ಲಸ್ ವೇರಿಯಂಟ್ ಬರುತ್ತೆ. ಟೈಟಾನಿಯಂ ಪ್ಲಸ್ ವೇರಿಯಂಟ್ ಫಿಗೋ ನಲ್ಲಿ ನೋಡ್ತಾ ಇದ್ರೆ ಮಾಡೆಲ್ ಮೇಡಮ್ ಇದು? ಸರ್ ಇದು ಬಂದು 14 ಮಾಡಲ್ ಸರ್. ಸ್ಮಾಲ್ ಬಜೆಟ್ ಅಲ್ಲಿ ಡೀಸೆಲ್ ಇಂಜಿನ್ ವೆಹಿಕಲ್ ನೋಡ್ತಾ ಇರೋರಿಗೆ ಇದು ಬೆಟರ್ ವೆಹಿಕಲ್. ಫುಲ್ಲಿ ಲೋಡೆಡ್ ಬರುತ್ತೆ. ಸೆಕೆಂಡ್ ಓನರ್ ವೆಹಿಕಲ್ 99,000 ಕಿಲೋಮೀಟರ್ ರನ್ ಆಗಿದೆ ವಿತ್ ಶೋರೂಮ್ ರೆಕಾರ್ಡ್. ಶೋರೂಮ್ ರೆಕಾರ್ಡೆಡ್ 99,000 ರನ್ ಆಗಿದೆ. ಹೌದು ಸರ್. ಓಕೆ, ಡೀಸೆಲ್ ವೇರಿಯಂಟ್ ಫೋರ್ಡ್ ನಲ್ಲಿ ಡೀಸೆಲ್ ಏನ ನೋಡ್ತಾ ಇದ್ರೆ ಫಿಗೋ ಅವೈಲೇಬಲ್ ಇದೆ. ಮಾಡೆಲ್ ಏನ್ ಹೇಳಿದ್ರಾ ಮೇಡಮ್ ಇದು? 14 ಮಾಡಲ್ ಸರ್, ಸೆಕೆಂಡ್ ಓನರ್. ಟೈರ್ ಕಂಡೀಷನ್ ನೋಡ್ತಾ ಇರಬಹುದು. ಒಂದು 50% ಟೈರ್ ಇದೆ. ಇದರಲ್ಲಿ ಏನೇನ್ ಮೇಡಮ್ ಫೀಚರ್ಸ್? ಸರ್ ಟಾಪ್ ಎಂಡ್ ಸರ್ ಇದು. ಫುಲ್ಲಿ ಲೋಡೆಡ್ ಬರುತ್ತೆ. ABS, ಏರ್ ಬ್ಯಾಗ್, ಮ್ಯಾಗ್ ವೀಲ್ ಎಲ್ಲ ಬರುತ್ತೆ ಸರ್. ಓಕೆ, 99,000 ರನ್ ಆಗಿದೆ ವೆಹಿಕಲ್. ಫೋರ್ಡ್ ಫಿಗೋ ಏನಾನ ಪ್ಲಾನ್ ಮಾಡ್ತಾ ಇದ್ರೆ ಅದನ್ನ ಅವೈಲೇಬಲ್ ಇದೆ. ಫ್ರಂಟ್ 2 ಪವರ್ ವಿಂಡೋ ಬರುತ್ತೆ, ನೋಡ್ತಾ ಇರಬಹುದು. ಏನ್ ಹೇಳ್ತಾ ಇದ್ದೀರಾ ಮೇಡಮ್ ಪ್ರೈಸ್ ಇದು? ಸರ್ ಇದು 3,60,000 ಎಕ್ಸ್ಪೆಕ್ಟ್ ಮಾಡಿದ್ದಾರೆ, ನೆಗೋಷಿಯಬಲ್ ಆಗುತ್ತೆ. ಡೀಸೆಲ್ ಇಂಜಿನ್ 3,60,000 ನೋಡ್ತಾ ಈ ಬಜೆಟ್ ಅಲ್ಲಿ ಡೀಸೆಲ್ ಇಂಜಿನ್ ಸಿಗಲ್ಲ ಸರ್. ಇದು ವೆಹಿಕಲ್ ಚೆನ್ನಾಗಿದೆ. ವೆಹಿಕಲ್ ಚೆನ್ನಾಗಿದೆ. ನಿಮ್ಗೆ ಯಾವ್ದನ್ನ ಇಷ್ಟ ಆಗಿದ್ರೆ ನಿಮ್ಮ ಮೆಕ್ಯಾನಿಕ್ ಪರ್ಸನಲಿ ತೋರಿಸ್ಕೊಂಡು ಶೋರೂಮ್ ರೆಕಾರ್ಡೆಡ್ ಎಲ್ಲ ನೋಡ್ಕೊಂಡು ಆಮೇಲೆ ನೀವು ತಗೋಬಹುದು. ಓಕೆ ನೆಕ್ಸ್ಟ್ ಮೇಡಮ್. ಸರ್ ಇದು ರೆನಾಲ್ಟ್ ಡಸ್ಟರ್ ಸರ್. ರೆನಾಲ್ಟ್ ಡಸ್ಟರ್ K05 ರಿಜಿಸ್ಟ್ರೇಷನ್. ಓಕೆ, RXL ಪ್ಲಸ್ ಬರುತ್ತೆ. ಇದು 85 PS ಇದೆ ಸರ್. 2014 ಮಾಡಲ್ ಸಿಂಗಲ್ ಓನರ್. ಹೌದು, 85 PS. ಓಕೆ, ಸಿಂಗಲ್ ಓನರ್ 14 ಮಾಡಲ್ 1,02,000 ಕಿಲೋಮೀಟರ್ ರನ್ ಆಗಿದೆ. 1,02,000. ಇದು ಡೀಸೆಲ್ ಇಂಜಿನ್ ಬರುತ್ತೆ ಸರ್. 6,75,000 ಎಕ್ಸ್ಪೆಕ್ಟ್ ಮಾಡಿದ್ದಾರೆ, ನೆಗೋಷಿಯಬಲ್ ಆಗುತ್ತೆ. ಡೀಸೆಲ್ ಡಸ್ಟರ್ ಏನಾನ ನೋಡ್ತಾ ಇದ್ರೆ ಅದನ್ನ ಅವೈಲೇಬಲ್ ಇದೆ. ಸಿಂಗಲ್ ಓನರ್ ಅಲ್ಲ ಮೇಡಮ್ ಇದು? ಹೌದು ಸರ್, ಸಿಂಗಲ್ ಓನರ್ ವೆಹಿಕಲ್. ತುಂಬಾ ಒಂದು ಒಳ್ಳೆ ಕಂಡೀಷನ್ ಅಲ್ಲಿ ಇದೆ. ಡಸ್ಟರ್ ನೋಡ್ತಾ ಇದ್ರೆ ರೈಟ್ ಕಂಡೀಷನ್ ಅನ್ನ ನೋಡ್ತಾ ಇರಬಹುದು. ಓಕೆ, ಇದರಲ್ಲಿ ಏನೇನು ಮೇಡಮ್ ಫೀಚರ್ಸ್? ಸರ್ ಇದು ಫುಲ್ಲಿ ಲೋಡೆಡ್ ಬರುತ್ತೆ ಸರ್. ABS, ಏರ್ ಬ್ಯಾಗ್, ಮ್ಯಾಗ್ ವೀಲ್ ಎಲ್ಲ ಬರುತ್ತೆ. ಒಳ್ಳೆ ಕಂಡೀಷನ್ ಅಲ್ಲಿ ಇದೆ. 4 ಪವರ್ ವಿಂಡೋಸ್, ಡೀಸೆಲ್ ಇಂಜಿನ್ ನೋಡ್ತಾ ಇರಬಹುದು. ಏನ್ ಹೇಳಿದೀರಾ ಮೇಡಮ್ ಇದು ಡಸ್ಟರ್ದು ಪ್ರೈಸ್? 6,75,000 ಎಕ್ಸ್ಪೆಕ್ಟ್ ಮಾಡಿದ್ದಾರೆ, ನೆಗೋಷಿಯಬಲ್. 6,75,000 ಪ್ರೈಸ್ ಕೋಟ್ ಮಾಡಿದ್ದಾರೆ. ಬಂದು ಮಾತಾಡಿದ್ರೆ ಹೆಚ್ಚು ಕಡಿಮೆ ಆಗುತ್ತೆ. ಲೋನ್ ಅಂದ್ರೆ ಆಗುತ್ತೆ ಮೇಡಮ್ ಇದು? ಲೋನ್ ಆಗುತ್ತೆ ಸರ್, ಮಾಡಿ. ಲೋನ್ ಆಗುತ್ತೆ, ಟೆನ್ಷನ್ ಇಲ್ಲ. ಪ್ಲಸ್ ಮೇಂಟೆನೆನ್ಸ್ ಹೆಂಗಿರುತ್ತೆ ಮೇಡಮ್ ಇದು ಡಸ್ಟರ್ದು? ಸರ್ ಇದು ಮೇಂಟೆನೆನ್ಸ್ ಅಷ್ಟು ಕಾಸ್ಟ್ಲಿ ಬರಲ್ಲ ಸರ್. ಮೇಂಟೈನ್ ಬರಲ್ಲ, ಒಂದು ರೀಸನೇಬಲ್ ಇರುತ್ತೆ ಅಷ್ಟು. ನಿಮ್ಗೆ ಸ್ಪೇರ್ ಪಾರ್ಟ್ಸ್ ಎಲ್ಲ ಅವೈಲೇಬಲ್ ಇರುತ್ತೆ. ಓಕೆ ನೆಕ್ಸ್ಟ್ ಮೇಡಮ್. ಸರ್ ಮಾರುತಿ ಸುಜುಕಿ ಬ್ರೀಜಾ ಸರ್ ಇದು. ಇದು ಡೀಸೆಲ್ ಇಂಜಿನ್, LDA ಆಪ್ಷನಲ್ ಬರುತ್ತೆ. ಇದು ಡೀಸೆಲ್ದು ಮೇಡಮ್? ಹೌದು. ಓಕೆ, ಇದು ಬಂದು 17 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್. 56,000 ಕಿಲೋಮೀಟರ್ ರನ್ ಆಗಿದೆ. 7,75,000 ಎಕ್ಸ್ಪೆಕ್ಟ್ ಮಾಡಿದ್ದಾರೆ, ನೆಗೋಷಿಯಬಲ್ ಆಗುತ್ತೆ ಸರ್. 2017 ಮಾಡೆಲ್ ಬ್ರಿಜಾ ಏನಾನ ಪ್ಲಾನ್ ಮಾಡ್ತಾ ಇದ್ರೆ ಅದನ್ನ ಅವೈಲೇಬಲ್ ಇದೆ. ಸಿಂಗಲ್ ಓನರ್ ಅಲ್ಲ ಮೇಡಮ್? ಹೌದು ಸರ್, ಸಿಂಗಲ್ ಓನರ್ ವೆಹಿಕಲ್. ಗ್ರೇ ಕಲರ್ದು ಬ್ರಿಜಾ ನಿಮ್ಗೆ ಏನಾನ ಇಷ್ಟ ಆಗಿದ್ರೆ ಅದನ್ನ ಅವೈಲೇಬಲ್ ಇದೆ. ಟೈರ್ ಕಂಡೀಷನ್ ಅನ್ನ ನೋಡ್ತಾ ಇರ್ಬೋದು. ಒಂದು 50% ಟೈರ್ ಇದೆ. ನಿಮ್ಗೆ ಬ್ರಿಜಾ, SUV ಟೈಪ್, ಡಸ್ಟರ್ ಎಲ್ಲ ಸಿಗುತ್ತೆ. ಇದರಲ್ಲಿ ಏನೇನು ಮೇಡಮ್ ಫೀಚರ್ಸ್? ಸರ್ ಇದರಲ್ಲಿ ABS, ಏರ್ ಬ್ಯಾಗ್ ಬರುತ್ತೆ. ಓಕೆ, ನೋಡ್ತಾ ಇರ್ಬೋದು. ಒಂದು ಒಳ್ಳೆ ಕಂಡೀಷನ್ ಅಲ್ಲಿ ಇದೆ ವೆಹಿಕಲ್. ಎಲ್ಲ ನಿಮ್ದು ಇಂಟೀರಿಯರ್ ನಾನು ನೋಡ್ತಾ ಇರ್ಬೋದು. ಎಷ್ಟು ರನ್ ಆಗಿದೆ ಅಂತ ಹೇಳಿದ್ರೆ ಮೇಡಮ್? 56,000 ಕಿಲೋಮೀಟರ್ ರನ್ ಆಗಿದೆ. 56,000 ರನ್ ಆಗಿದೆ ವೆಹಿಕಲ್ ಇದು. ಏನ್ ಹೇಳ್ತಾ ಇದ್ದೀರಾ ಮೇಡಮ್ ಪ್ರೈಸ್? ಸರ್ ಇದು 7,75,000 ಎಕ್ಸ್ಪೆಕ್ಟ್ ಮಾಡಿದ್ದಾರೆ, ನೆಗೋಷಿಯಬಲ್ ಆಗುತ್ತೆ. ಓಕೆ, 7,25,000 ಪ್ರೈಸ್ ಕೋಟ್ ಮಾಡಿದ್ದಾರೆ. ಬಂದು ಮಾತಾಡಿದ್ರೆ ಇನ್ನ ಹೆಚ್ಚು ಕಡಿಮೆ ಆಗುತ್ತೆ. ನಿಮ್ಗೆ ಎಲ್ಲಾ ಟೈಪ್ಸ್ ವೆಹಿಕಲ್ಸ್ ಇದೆ. ಓಕೆ ನೆಕ್ಸ್ಟ್ ಮೇಡಮ್. ಸರ್ ಇದು ರೆನಾಲ್ಟ್ ಡಸ್ಟರ್. ನೆಕ್ಸ್ಟ್ ಮೇಡಮ್. ಸರ್ ಇದು ರೆನಾಲ್ಟ್ ಡಸ್ಟರ್ RXL ವೇರಿಯಂಟ್ ಬರುತ್ತೆ. 110 PS ಬರುತ್ತೆ ಸರ್. ಇದು 110 PS. ಹೌದು, ತೋರಿಸಿದ್ರಲ್ಲ ಮೇಡಮ್. ಅದು 85 PS ಸರ್. ಮೈಲೇಜ್ ಬೇಕು ಅಂದ್ರೆ 85 PS ತಗೋಬಹುದು. ಇವ್ರ ಪವರ್ ಬೇಕು ಅಂತಂದ್ರೆ 110 PS ತಗೋಬಹುದು. ಸಿಲ್ವರ್ ಗೆ ಹೋಗಬಹುದು ನೀವು. 110 PS ದನ ಇದೆ, 85 PS ದನ ಇದೆ. ನಿಮ್ಗೆ ಮೈಲೇಜ್ ಬೇಕಂದ್ರೆ 85 PS ಗೆ ಹೋಗಬಹುದು. ಸ್ವಲ್ಪ ಪವರ್ ಬೇಕಂದ್ರೆ 110 PS ಗೆ ಹೋಗಬಹುದು. ನೋಡ್ತಾ ಇರಬಹುದು. ಒಂದು ತುಂಬಾ ಒಂದು ಒಳ್ಳೆ ಕಂಡೀಷನ್ ಅಲ್ಲಿ ಇದೆ. ಸಿಲ್ವರ್ ಕಲರ್ 8 ಟೈಪ್ ಅನ್ನ ವೆಹಿಕಲ್ಸ್ ಇದೆ. ನೋಡ್ತಾ ಇರಬಹುದು ಟೈರ್ ಕಂಡೀಷನ್ ಅನ್ನ. ಏನ್ ಮಾಡೆಲ್ ಹೇಳಿದಿರಾ ಮೇಡಮ್? 2015 ಮಾಡೆಲ್ ಸಿಂಗಲ್ ಓನರ್ ವೆಹಿಕಲ್ ಸರ್. ಇದು 2015 ಮಾಡೆಲ್ ಸಿಂಗಲ್ ಓನರ್ ವೆಹಿಕಲ್. 72,000 ಕಿಲೋಮೀಟರ್ ರನ್ ಆಗಿದೆ. ಇದು ಡೀಸೆಲ್ ಇಂಜಿನ್ ಬರುತ್ತೆ. ಡೀಸೆಲ್. ಇದು ಬಂದು ನಿಮಗೆ 6,75,000 ಎಕ್ಸ್ಪೆಕ್ಟ್ ಮಾಡಿದ್ದಾರೆ, ನೆಗೋಷಿಯಬಲ್ ಆಗುತ್ತೆ ಸರ್. 6,75,000 ಪ್ರೈಸ್ ಕೋಟ್ ಮಾಡಿದ್ದಾರೆ. ಬಂದು ಮಾತಾಡಿದ್ರೆ ಇನ್ನ ಹೆಚ್ಚು ಕಡಿಮೆ ಆಗುತ್ತೆ. ಓಕೆ ನೆಕ್ಸ್ಟ್ ಮೇಡಮ್. ಇದೆ ಸರ್. ನೆಕ್ಸ್ಟ್ ಕ್ರೇಟಾ. ಇನ್ನ ತುಂಬಾ ಡಿಮಾಂಡಿಂಗ್ SUV ಟೈಪ್ ನಲ್ಲಿ ಸೆಗ್ಮೆಂಟ್ ನಲ್ಲಿ ಒಂದು ನೋಡ್ತಾ ಇದ್ದಾರೆ ಎಲ್ಲ. ಕ್ರೇಟಾ ಮಾಡೆಲ್ ಮೇಡಮ್ ಇದು? ಸರ್ ಇದು ಬಂದು ನಿಮಗೆ 17 ಮಾಡೆಲ್ E+ ವೇರಿಯಂಟ್ ಬರುತ್ತೆ. 1.6 ಇಂಜಿನ್. 2017 ಮಾಡೆಲ್. ಓಕೆ, E+ ವೇರಿಯಂಟ್ 1.6 ಇಂಜಿನ್ ಬರುತ್ತೆ. ಪೆಟ್ರೋಲ್ ಇಂಜಿನ್ ಸರ್ ಇದು. ಪೆಟ್ರೋಲ್ ಇಂಜಿನ್ 1.6 ನೋಡ್ತಾ ಇರಬಹುದು. ಕ್ರೇಟಾ ಏನಾನ ಪ್ಲಾನ್ ಮಾಡ್ತಾ ಇದ್ರೆ ಅದನ್ನ ಅವೈಲೇಬಲ್ ಇದೆ. ಸಿಂಗಲ್ ಓನರ್ ಅಲ್ಲ ಮೇಡಮ್? ಹೌದು ಸರ್, ಸಿಂಗಲ್ ಓನರ್. 46,000 ಕಿಲೋಮೀಟರ್ ರನ್ ಆಗಿದೆ. 46,000 ರನ್ ಆಗಿದೆ. ಇಂಟೀರಿಯರ್ 46,000. 46. ಓಕೆ, ತುಂಬಾ ಒಂದು ಒಳ್ಳೆ ಕಂಡೀಷನ್ ಅಲ್ಲಿ ಇದೆ. ಕ್ರೇಟಾ ಏನಾನ ಪ್ಲಾನ್ ಮಾಡ್ತಾ ಇದ್ರೆ ಅದನ್ನ ಅವೈಲೇಬಲ್ ಇದೆ. ಏನ್ ಹೇಳ್ತಾ ಇದ್ದೀರಾ ಮೇಡಮ್ ಕ್ರೇಟಾ? ಸರ್ ಇದು 8,75,000 ರನ್ ಆಗಿದೆ. ಇದು ಹೇಳ್ತಾರೆ, ನೆಗೋಷಿಯಬಲ್ ಆಗುತ್ತೆ ಸರ್. ನೋಡ್ತಾ ಇರಬಹುದು ಟೈರ್ ಕಂಡೀಷನ್ ಅನ್ನ ನೋಡ್ತಾ ಇರಬಹುದು.
ತುಂಬ ಒಂದು ಒಳ್ಳೆ ಕಂಡೀಷನಲ್ಲಿ ಇದೆ. ಏನು ಪ್ರೈಸ್ ಹೇಳಿದ್ದೀರಾ ಮೇಡಮ್ ಇನ್ನೊಮ್ಮೆ ಹೇಳಿ? ಸರ್ ಇದು 8,75,000 ನೆಗೋಷಿಯಬಲ್ ಸರ್. 8,75,000 ಪ್ರೈಸ್ ಕೊಟ್ಟು ಮಾಡಿದ್ದಾರೆ. ಕ್ರೇಟಾ ಏನಾನ ಇಷ್ಟ ಆಗಿದ್ರೆ ಬಂದು ನೀವು ಟೆಸ್ಟ್ ಡ್ರೈವ್ ಮಾಡಿ, ನಿಮ್ಮ ಪರ್ಸನಲ್ ಮೆಕ್ಯಾನಿಕ್ ಇದ್ರೆ ಅವ್ರಿಗೆಲ್ಲ ತೋರಿಸಿ. ಶೋರೂಮ್ ರಿಕಾರ್ಡೆಡ್ ಎಲ್ಲ ಪಿನ್ ಟು ಪಿನ್ ಇರುತ್ತೆ. ಡಾಕ್ಯುಮೆಂಟ್ಸ್ ರಿಲೇಟೆಡ್ ಪ್ಲಸ್ ಫಿಸಿಕಲ್ ನೀವು ಬಂದು ಚೆಕ್ ಮಾಡ್ಕೋಬಹುದು. ಪ್ಲಸ್ ನಿಮ್ಗೆ ಮೆಕ್ಯಾನಿಕಲಿ ಎಲ್ಲ ನೀವು ಸ್ಯಾಟಿಸ್ಫೈಡ್ ಆದಮೇಲೆ ಒಂದು ಒಳ್ಳೆ ಡಿಸ್ಕೌಂಟ್ನಲ್ಲಿ ಸಿಗುತ್ತೆ. ಓಕೆ, ನೆಕ್ಸ್ಟ್ ಮೇಡಮ್. ಸರ್ ಇದು ಹುಂಡೈ i20 ಪೆಟ್ರೋಲ್ ಇಂಜಿನ್. ನೀವು ಅವಾಗಲೇ ನೋಡಿದ್ದು ಡೀಸೆಲ್ ಇಂಜಿನ್, ಇದು ಪೆಟ್ರೋಲ್ ಇಂಜಿನ್ ಸರ್. ಇದು ಟಾಪ್ ಎಂಡ್ ಇದೆ, ಆಸ್ಟಾ ಆಪ್ಷನ್ ಅಲ್ಲಿ 6 ಇಯರ್ ಬ್ಯಾಗ್ ಬರುತ್ತೆ. ಇದರಲ್ಲಿ 6 ಇಯರ್ ಬ್ಯಾಗ್ ಬರುತ್ತೆ. ಓಕೆ, 2018 ಮಾಡಲ್ ಸರ್. ಇದು 2018 ಮಾಡಲ್. ಸಿಂಗಲ್ ಓನರ್ ಬ್ಯಾಗ್ ಅಂದ್ರೆ ಹೆಂಗೆ ಮೇಡಮ್ ಇದು? ಇದರಲ್ಲಿ ಸರ್ 6 ಇಯರ್ ಬ್ಯಾಗ್ ಅಂದ್ರೆ ನಿಮಗೆ ಇಲ್ಲಿ ಒಂದು ಬರುತ್ತೆ, ಇಲ್ಲಿ ಒಂದು ಬರುತ್ತೆ, ಪ್ಲಸ್ ನಿಮ್ಗೆ ಇದ್ರ ಸೈಡ್ ನಲ್ಲಿ ಬರುತ್ತೆ, ಸೀಟ್ ಸೈಡ್ ಅಲ್ಲಿ, ಮತ್ತೆ ಇಲ್ಲಿ ಮೇಲ್ಗಡೆ 2 ಬರುತ್ತೆ. ನೋಡ್ತಾ ಇರಬಹುದು. ಇದರಲ್ಲಿ ನಿಮ್ಗೆ ಏರ್ ಬ್ಯಾಗ್ಸ್ ಬರುತ್ತೆ, ಪ್ಲಸ್ ಇಲ್ಲಿ ಸೀಟ್ ನಲ್ಲಿ ಏರ್ ಬ್ಯಾಗ್ಸ್ ಇರುತ್ತೆ. ಟೋಟಲ್ 6 ಏರ್ ಬ್ಯಾಗ್ಸ್ ಇದು ಮಾಡೆಲ್ ಏನ್ ಹೇಳಿದ್ರಾ ಮೇಡಮ್? ಇದು 2018 ಮಾಡಲ್. 2018 ಮಾಡಲ್. ನೋಡ್ತಾ ಇರಬಹುದು 86,000 ರನ್ ಆಗಿದೆ. ಜೆನ್ಯೂನ್ ರೀಡಿಂಗ್ ಇರುತ್ತೆ. ಶೋರೂಮ್ ರಿಕಾರ್ಡೆಡ್. ಪ್ಲಸ್ ನಿಮ್ಗೆ ತುಂಬಾ ಒಂದು ಒಳ್ಳೆ ಕಂಡೀಷನ್ ಅಲ್ಲಿ ಇದೆ ವೆಹಿಕಲ್. ಶೋರೂಮ್ ಕಂಡೀಷನ್ ಅಲ್ಲಿ ಇದೆ ವೆಹಿಕಲ್. ಸಿಂಗಲ್ ಓನರ್ ಅಲ್ಲ ಮೇಡಮ್? ಹೌದು ಸರ್, ಸಿಂಗಲ್ ಓನರ್ ವೆಹಿಕಲ್. ಏನ್ ಹೇಳ್ತೀರಾ ಮೇಡಮ್ ಪ್ರೈಸ್? ಇದು 7,50,000 ಎಕ್ಸ್ಪೆಕ್ಟ್ ಮಾಡಿದ್ದಾರೆ, ನೆಗೋಷಿಯಬಲ್ ಆಗುತ್ತೆ ಸರ್. ಓಕೆ, 7,50,000 ಪ್ರೈಸ್ ಕೋಟ್ ಮಾಡಿದ್ದಾರೆ. ಬಂದು ಮಾತಾಡಿದ್ರೆ ನಾ ಹೆಚ್ಚು ಕಡಿಮೆ ಆಗುತ್ತೆ. ಟೈರ್ ಕಂಡೀಷನ್ ನಾವು ನೋಡ್ತಾ ಇರಬಹುದು 80 to 90% ಟೈರ್ ಇದೆ. ಓಕೆ, ನೆಕ್ಸ್ಟ್ ಮೇಡಮ್. ಓಕೆ, ನೆಕ್ಸ್ಟ್ KS01 ರಿಜಿಸ್ಟ್ರೇಷನ್. ಇದು Hyundai ಗ್ರ್ಯಾಂಡ್ i10 ಬರುತ್ತೆ ಸರ್. ಸ್ಪೋರ್ಟ್ಸ್ ಆಪ್ಷನಲ್ ಬರುತ್ತೆ ನಿಮಗೆ. ಸ್ಪೋರ್ಟ್ಸ್ ಅಲ್ಲಿ ಕೀ ಸ್ಟಾರ್ಟ್ ಬರುತ್ತೆ ಸರ್. ಇದು ಬಟನ್ ಸ್ಟಾರ್ಟ್ ಮತ್ತೆ ಮಿರರ್ ಫೋಲ್ಡಿಂಗ್ ಬರುತ್ತೆ. ಇದು ಆಟೋಮೆಟಿಕ್ ಮಿರರ್ ಫೋಲ್ಡಿಂಗ್, ಇದು ಇರುತ್ತೆ. ನೋಡ್ತಾ ಇರಬಹುದು ಒಂದು ಗ್ರ್ಯಾಂಡ್ i10 ಏನೋ ಪ್ಲಾನ್ ಮಾಡ್ತಾ ಇದ್ರೆ. ಇದು ಕಲರ್ ತುಂಬಾ ರೇರ್ ಅಲ್ಲ ಮೇಡಮ್? ಹೌದು ಸರ್. ಓಕೆ, ಮಾಡೆಲ್ ಏನು ಹೇಳಿದ್ದೀರಾ ಮೇಡಮ್? ಇದು ಸರ್ ಮಾಡೆಲ್ 14 ಮಾಡೆಲ್ ಸರ್. 2014 ಮಾಡೆಲ್. ನೋಡ್ತಾ ಇರಬಹುದು ಫೀಚರ್ಸ್ ಏನೇನು ಮೇಡಮ್ ಇದರಲ್ಲಿ? ಸರ್ ಇದರಲ್ಲಿ ನಿಮಗೆ ಸ್ಟೇರಿಂಗ್, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಇರುತ್ತೆ, ಪ್ಲಸ್ ನಿಮ್ಗೆ ಸ್ಕ್ರೀನ್ಸ್ ಇದೆ. ನೋಡ್ತಾ ಇರಬಹುದು ತುಂಬಾ ಒಂದು ಒಳ್ಳೆ ಕಂಡೀಷನ್, ವೆಲ್ ಕ್ಲೀನ್, ವೆಲ್ ಮೇಂಟೈನ್ ಮಾಡಿದ್ದಾರೆ. ಎಷ್ಟು ರನ್ ಆಗಿದೆ ಅಂತ ಹೇಳಿದ್ರಾ ಮೇಡಮ್? ಇದು 30,000 ಕಿಲೋಮೀಟರ್ ರನ್ ಆಗಿದೆ ಸರ್. 30,000 ರನ್ ಆಗಿದೆ. ಜೆನ್ಯೂನ್ ರೇಟಿಂಗ್ ಮೇಡಮ್? ಹೌದು ಸರ್, ಸೆಕೆಂಡ್ ಓನರ್ ವೆಹಿಕಲ್. ಇದು ಸೆಕೆಂಡ್ ಓನರ್ ವೆಹಿಕಲ್. 30,000 ರನ್ ಆಗಿದೆ. ಇದು ಕಲರ್ ಅನ್ನ ನಿಮ್ಗೆ ಒಂದು ಯೂನಿಕ್ ಕಲರ್ ಇದೆ. ಒಂದು ತುಂಬಾ ಒಂದು ಒಳ್ಳೆ ಕಂಡೀಷನ್ ಅಲ್ಲಿ ಇದೆ. ಗ್ರ್ಯಾಂಡ್ i10 ಏನಾನ ಪ್ಲಾನ್ ಮಾಡ್ತಾ ಇದ್ರೆ ಅದನ್ನ ಅವೈಲೇಬಲ್ ಇದೆ. ಏನ್ ಹೇಳ್ತಾ ಇದ್ದೀರಾ ಪ್ರೈಸ್? ಇದು 4.5 ಹೇಳ್ತಾ ಇದ್ದಾರೆ, ನೆಗೋಷಿಯಬಲ್ ಆಗುತ್ತೆ ಸರ್. 4,50,000 ಪ್ರೈಸ್ ಕೋಟ್ ಮಾಡಿದ್ದಾರೆ. ಬಂದು ಮಾತಾಡಿದ್ರೆ ಇನ್ನ ಹೆಚ್ಚು ಕಡಿಮೆ ಆಗುತ್ತೆ. ಓಕೆ, ನೆಕ್ಸ್ಟ್ ಮೇಡಮ್. K51 ರಿಜಿಸ್ಟ್ರೇಷನ್ ಯಾವುದು ಮೇಡಮ್? ಸರ್ ಇದು Hyundai i20 ನ್ಯೂ ಶೇಪ್ ಬರುತ್ತೆ. ಓಕೆ, 2021 ಮಾಡಲ್, ಆಸ್ಟಾ ವೇರಿಯಂಟ್ ಸರ್. ಸಿಂಗಲ್ ಓನರ್ ವೆಹಿಕಲ್. ಇದು ಬಂದು ನಿಮಗೆ 22,000 ಕಿಲೋಮೀಟರ್ ರನ್ ಆಗಿದೆ. 22,000 ರನ್ ಆಗಿದೆ. ಹೌದು ಸರ್, ವಿತ್ ಶೋರೂಮ್ ರೆಕಾರ್ಡ್. ಓನರ್ ಮೇಡಮ್? ಇದು ಸಿಂಗಲ್ ಓನರ್. ಇದು ಸಿಂಗಲ್ ಓನರ್ ನ್ಯೂ ಶೇಪ್ i20 ಏನಾನ ಪ್ಲಾನ್ ಮಾಡ್ತಾ ಇದ್ರೆ ಆಸ್ಟಾ ಅದನ್ನ ಅವೈಲೇಬಲ್ ಇದೆ. ಏನ್ ಮಾಡೆಲ್ ಹೇಳಿದ್ರಾ ಮೇಡಮ್ ಇನ್ನೊಮ್ಮೆ ಹೇಳಿ? 2021 ಮಾಡೆಲ್. 2021 ಮಾಡೆಲ್. ನೋಡ್ತಾ ಇರಬಹುದು ಎಷ್ಟು ರನ್ ಆಗಿದೆ ಮೇಡಮ್? ಇದು 22,000 ಕಿಲೋಮೀಟರ್ ರನ್ ಆಗಿದೆ. 22,000 ರನ್ ಆಗಿದೆ. ಇಲ್ಲೇ ನೋಡ್ಕೋಬಹುದು ನೀವು. ಇದರಲ್ಲಿ ಏನೇನ್ ಮೇಡಮ್ ಫೀಚರ್ಸ್? ಸರ್ ಇದು ಟಾಪ್ ಎಂಡ್ ಸರ್, ಫುಲ್ಲಿ ಲೋಡೆಡ್ ಬರುತ್ತೆ. ಫುಲ್ಲಿ ಲೋಡೆಡ್ ಟಚ್ ಸ್ಕ್ರೀನ್, ಪ್ಲಸ್ ನಿಮ್ಗೆ ಮೌತ್ ಕಂಟ್ರೋಲ್ ಇದೆ, ಸ್ಟಾರ್ಟ್ ಬರುತ್ತೆ, ABS ಏರ್ ಬ್ಯಾಗ್ ಇದೆ. ನೋಡ್ತಾ ಇರಬಹುದು ಎಷ್ಟು ಏರ್ ಬ್ಯಾಗ್ ಮೇಡಮ್ ಇದರಲ್ಲಿ? ಸರ್ ಇದರಲ್ಲಿ ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ ಸರ್. ಡ್ಯುಯಲ್ ಏರ್ ಬ್ಯಾಗ್ ಇದೆ. ನೋಡ್ತಾ ಇರಬಹುದು ನಿಮ್ಗೆ ಒಂದು ಗುಡ್ ಕಂಡೀಷನ್ ಅಲ್ಲಿ ಇದೆ. 22,000 ರನ್ ಆಗಿದೆ. ಏನ್ ಹೇಳ್ತಾ ಇದ್ದೀರಾ ಮೇಡಮ್ ಇದು ಪ್ರೈಸ್? ಸರ್ ಇದು 8,25,000 ಎಕ್ಸ್ಪೆಕ್ಟ್ ಮಾಡಿದ್ದಾರೆ. ಕಂಡೀಷನ್ ನಾನು ನೋಡ್ತಾ ಇರಬಹುದು 80% ಹೈಟ್ ಇದೆ, ಮ್ಯಾಟ್ ವೀಲ್ ಇದೆ. ಎಷ್ಟು ಹೇಳಿದ್ದೀರಾ ಪ್ರೈಸ್? 8,25,000. 8,25,000 ನೋಡ್ತಾ ಇರಬಹುದು. ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಶೋರೂಮ್ ರಿಕಾರ್ಡೆಡ್. 99% ಸಿಂಗಲ್ ಓನರ್ ವೆಹಿಕಲ್. ಇಲ್ಲಿ ರಾಜ್ ಕಾರ್ಸ್ ನಲ್ಲಿ ಬಂದು ನೀವು ಯಾವ್ದಾನ ವೆಹಿಕಲ್ಸ್ ಇಷ್ಟ ಆಗಿದ್ರೆ ಬಂದು ಟೆಸ್ಟ್ ಡ್ರೈವ್ ಮಾಡ್ಬೋದು. 30+ ವೆಹಿಕಲ್ಸ್ ರಿವ್ಯೂ ತಗೊಂಡಿದ್ವಿ. ಒಳಗಡೆ ಹೋಗೋಣ, ಪ್ಲಸ್ ಶೋರೂಮ್ ಕಡೆಯಿಂದ ಏನೇನು ಬೆನಿಫಿಟ್ ಕೊಡ್ತಾ ಇದ್ದಾರೆ ಅಂತ ಅರ್ಚನಾ ಮೇಡಮ್ಗೆ ಮಾತಾಡೋಣ, ಕೇಳೋಣ. ಇಲ್ಲಿ ತಗೊಂಡ್ರೆ ಏನು ಬೆನಿಫಿಟ್ ಇದೆ, ಪ್ಲಸ್ ಏನು ಆಫರ್ಸ್ ನಡೀತಾ ಇದೆ. ಮೇಡಮ್ ನಮಸ್ತೆ. ನಮಸ್ತೆ ಸರ್. ಈಗ ಲಾಸ್ಟ್ ನಾವು ಬಂದು ಈಗ 30 to 40 ವೆಹಿಕಲ್ಸ್ ರಿವ್ಯೂ ಮಾಡಿದ್ವಿ. ತುಂಬಾ ಒಂದು ಒಳ್ಳೆ ಕಂಡೀಷನ್ಸ್ ವೆಹಿಕಲ್ಸ್ ಇತ್ತು ನಿಮ್ಮ ಹತ್ರ. ಆಟೋಮೆಟಿಕ್ಸ್ ಅಂದ್ರೆ ಆಟೋಮೆಟಿಕ್ಸ್ ಇತ್ತು, ಪ್ಲಸ್ ಮ್ಯಾನ್ಯಲ್ ಅಂದ್ರೆ ಮ್ಯಾನ್ಯಲ್, ಡೀಸೆಲ್ ಅಂದ್ರೆ ಡೀಸೆಲ್, ಪೆಟ್ರೋಲ್ ಅಂದ್ರೆ ಪೆಟ್ರೋಲ್. ಈಗ ಇನ್ನೊಮ್ಮೆ ನಮ್ಮ ವ್ಯೂವರ್ಸ್ಗೆ ನಿಮ್ಮ ಶೋರೂಮ್ ನೇಮ್, ಪ್ಲಸ್ ಎಷ್ಟು ವರ್ಷದಿಂದ ನಿಮ್ಮ ಶೋರೂಮ್ ಇದೆ, ಪ್ಲಸ್ ನಿಮ್ದು ಏನೇನು ಆನ್ಲೈನ್ ಏನಾನ ಸರ್ವಿಸ್ ಇದೆ, ಪ್ಲಸ್ ನಿಮ್ದು ಇಲ್ಲಿ ಶೋರೂಮ್ ನಲ್ಲಿ ತಗೊಂಡ್ರೆ ಏನ್ ಬೆನಿಫಿಟ್ಸ್ ಇದೆ ನಿಮ್ಮ ಶೋರೂಮ್ ಕಡೆಯಿಂದ. ಈಗ ಸುಮಾರು ಶೋರೂಮ್ಸ್ ಆಗಿದೆ, ನಿಮ್ಮ ಹತ್ರ ತಗೊಂಡ್ರೆ ಏನ್ ಬೆನಿಫಿಟ್ ಕಸ್ಟಮರ್ಗೆ ಸಿಗಬಹುದು ಒಂಚೂರು ಹೇಳಿ ಮೇಡಮ್ ನಮ್ಗೆ. ಸರ್ ನಮ್ದು ಲೊಕೇಶನ್ ಬಂದು ಕುವೆಂಪು ನಗರ್, ಮೈಸೂರು, ಅಪೋಲೋ ಹಾಸ್ಪಿಟಲ್ ಇಂದ ಸ್ವಲ್ಪ ಮುಂದೆ ಸರ್. ದೋಸಾ ಪಾಯಿಂಟ್ ಹೋಟೆಲ್ ಇದೆ, ಹೋಟೆಲ್ ಪಕ್ಕ ರಾಜ್ ಕಾರ್ಸ್ ಅಂತ. ನಮ್ದು ಶೋರೂಮ್ ಸ್ಟಾರ್ಟ್ ಆಗಿ ಸರ್ 7 years ಕಂಪ್ಲೀಟ್ ಆಗಿದೆ. ಈಗ 8 year ರನ್ನಿಂಗ್ ಅಲ್ಲಿ ಇದೆ ಸರ್ ವೆಹಿಕಲ್. ಸರ್ ನಮ್ಮಲ್ಲಿ ಜಿನಿಯನ್ ವೆಹಿಕಲ್ ಇರುತ್ತೆ ಸರ್. 100% ಆಕ್ಸಿಡೆಂಟ್ ಫ್ರೀ ಇರುತ್ತೆ, ಮೀಟರ್ ಟ್ಯಾಂಪರಿಂಗ್ ಇರಲ್ಲ, ಬಂಪರ್ ಟು ಬಂಪರ್ ಟಚ್ ಅಪ್ ಇರುತ್ತೆ ಅಷ್ಟೇ ಸರ್. ಏನಿದೆ ವೆಹಿಕಲ್ ನೀಟಾಗಿ ಕ್ಲಿಯರ್ ಆಗಿ ಎಲ್ಲಾನು ಎಕ್ಸ್ಪ್ಲೈನ್ ಮಾಡ್ಕೊಡ್ತೀವಿ ಸರ್ ನಾವು. ಪ್ಲಸ್ ಈಗ ಇಲ್ಲಿ ತಗೊಂಡ್ರೆ ಬ್ಯಾಂಕ್ ನಿಂದ ಆಫರ್ಸ್ ಲೋನ್ಸ್ ಮಾಡ್ಕೊಡ್ತೀರಾ? ಲೋನ್ಸ್ ಎಲ್ಲ ನಾವೇ ಮಾಡಿಸ್ಕೊಡ್ತೀವಿ ಸರ್. ಯಾವ ಬ್ಯಾಂಕ್ ಜೊತೆಗೆ ಟೈಪ್ ಇದ್ದೀರಾ ಸರ್? ನಾವು ಎಲ್ಲ ಬ್ಯಾಂಕ್ ಹತ್ರನೂ ಟೈ ಅಪ್ ಆಗಿದ್ದೀವಿ ಸರ್. ಕಸ್ಟಮರ್ದು ಡಾಕ್ಯುಮೆಂಟ್ಸ್ ಎಲ್ಲಿ ಸೆಟ್ ಆಗುತ್ತೆ ಅದು ನೋಡಿ ನಾವು ಇದು ಮಾಡ್ಕೊಡ್ತೀವಿ. ಸಪೋಸ್ ಈಗ ಕೆಲವು ಕಸ್ಟಮರ್ಸ್ ಬೇರೆ ಸಿಟಿನಿಂದ ನೋಡ್ತಾ ಇರ್ತಾರೆ, ಈಗ ಬ್ಯಾಂಕ್ ಅವ್ರು ಏನಂದ್ರೆ ಇಷ್ಟು ಲಿಮಿಟ್ ನಲ್ಲಿ ನಾವು ಲೋನ್ ಕೊಡ್ತೀವಿ ಅಂತ ಹೇಳ್ತಾರ,
ಅವ್ರಿಗೆ ಹೆಂಗೆ ಲೋನ್ ಮಾಡ್ಕೊಡ್ತೀರಾ ಸರ್? ಇಲ್ಲ ಸರ್, ಅವ್ರದ್ದು ಕಾಂಟ್ಯಾಕ್ಟ್ ಇದೆ ಸರ್, ಅವ್ರದ್ದು ಮಾಡಿಸ್ಕೊಡ್ತೀವಿ ಸರ್. ಬೇರೆ ಸಿಟಿ ಅವ್ರು ಬಂದ್ರು ಲೋನ್ ಮಾಡಿಸ್ಕೊಡ್ತೀವಿ ಸರ್. ಓಕೆ. ಈಗ ಪ್ಲಸ್ ನಿಮ್ದು ಗೂಗಲ್ ನಲ್ಲಿ ರಿವ್ಯೂಸ್ ಹೆಂಗಿದೆ ಮೇಡಮ್? ಕಸ್ಟಮರ್ ಫೀಡ್ಬ್ಯಾಕ್ ಹೆಂಗಿದೆ ಮೇಡಮ್? ಸರ್ ಕಸ್ಟಮರ್ ಫೀಡ್ಬ್ಯಾಕ್ ಎಲ್ಲ ಚೆನ್ನಾಗಿದೆ ಸರ್. ನೀವು ಒಂದ್ಸತಿ ಗೂಗಲ್ ಅಲ್ಲಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ, ರಾಜ್ ಕಾರ್ಸ್ ಮೈಸೂರು ಅಂತ. ನಾವು ಬಂದು ಇನ್ಸ್ಟಾಗ್ರಾಮ್ ಅಲ್ಲಿ ಅವೈಲೇಬಲ್ ಇರ್ತೀವಿ, ಇನ್ಸ್ಟಾಗ್ರಾಮ್ ಅಲ್ಲಿ ಸ್ಟಾಕ್ಸ್ ಆಗ್ತಾ ಇರ್ತೀವಿ, ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ಸಿಗ್ತದೆ. ಫೇಸ್ಬುಕ್ ಅಲ್ಲೂ ಸಿಗುತ್ತೆ. ಪೇಜ್ ನೇಮ್ ರಾಜ್ ಕಾರ್ಸ್ ಮೈಸೂರು ಅಂತ, ರಾಜ್ ಕಾರ್ಸ್ ಮೈಸೂರು ಅಂತ ಇದೆ. ಬೇಕಿದ್ರೆ ನೀವು ಇನ್ಸ್ಟಾಗ್ರಾಮ್ ನಲ್ಲಿ ಫಾಲೋ ಮಾಡಬಹುದು, ಫೇಸ್ಬುಕ್ ನಲ್ಲಿ ಫಾಲೋ ಮಾಡಬಹುದು. ಇಲ್ಲ ಅಂದ್ರೆ ವಾಟ್ಸ್ಆಪ್ ಅಲ್ಲಿ ಕ್ಯಾಟಲಾಗ್ ಹಾಕಿರ್ತೀವಿ ಸರ್. ನಮ್ದು ವಾಟ್ಸ್ಆಪ್ ನಂಬರ್ ಇರುತ್ತಲ್ಲ, ಅದ್ರಲ್ಲಿ ಕ್ಯಾಟಲಾಗ್ ಒನ್ ಟೈಮ್ ಹೇಳ್ಬಿಡಿ ಮೇಡಮ್ ನಂಬರ್. ಸರ್ ಇದು ಆಫೀಸ್ ನಂಬರ್ ಬಂದು 9481686822. ಈ ನಂಬರ್ಗೆ ನೀವು ಸೇವ್ ಮಾಡ್ಕೊಂಡು ಏನಾನ ಕೇಳಿದ್ರೆ ನೀವು ಡೀಟೇಲ್ಸ್ ಅದರಲ್ಲಿ ಕಳಿಸ್ತೀರಾ? ಹೌದು ಸರ್. ಕರೆಕ್ಟ್. ಪ್ಲಸ್ ನಾನು ಲಾಸ್ಟ್ ಟೈಮ್ ಮಾಡಿದ್ದು ಮೇಡಮ್ ಇಲ್ಲಿ ವಿಡಿಯೋ, ಸ್ವಲ್ಪ ಕೆಲವು ಕ್ಲೈಂಟ್ಸ್ ಹೇಳಿದ್ರು ತುಂಬಾ ರೇಟ್ ಜಾಸ್ತಿ ಇದೆ ಅಂತ. ರೇಟ್ ಏನಿಗೆ ಜಾಸ್ತಿ ಮೇಡಮ್? ಅಂದ್ರೆ ನಿಮ್ದು ಏನ್ ಬೆನಿಫಿಟ್ ಏನಿದೆ ಅಂದ್ರೆ? ಸರ್ ರೇಟ್ ಏನಿಗೆ ಜಾಸ್ತಿ ಇರುತ್ತೆ ಅಂದ್ರೆ ಸರ್, ವೆಹಿಕಲ್ ಹಂಗೆ ಇರುತ್ತೆ ಸರ್. ನಮ್ಮಲ್ಲಿ ಕ್ವಾಲಿಟಿ ವೆಹಿಕಲ್ ಕೊಡ್ತೀವಿ ಸರ್. ಈಗ ನೀವು ಬೇರೆ ಕಡೆ ಹೋದ್ರೆ ಪ್ರೈಸಿಂಗ್ ಕಮ್ಮಿ ಇರುತ್ತೆ, ಆಕ್ಸಿಡೆಂಟ್ ವೆಹಿಕಲ್ ಸಿಗುತ್ತೆ, ಆಕ್ಸಿಡೆಂಟ್ ಮಾಡಿ ರಿಪೇರ್ ಮಾಡಿರೋದು, ಶೋರೂಮ್ ಮೇಂಟೆನೆನ್ಸ್ ಇರಲ್ಲ. ನಮ್ಮಲ್ಲೆಲ್ಲ 100% ಶೋರೂಮ್ ಮೇಂಟೆನೆನ್ಸ್ ಇರುತ್ತೆ, ಸರ್ವಿಸ್ ಇಷ್ಟ ಅವೈಲೇಬಲ್ ಇರುತ್ತೆ ಸರ್. ವೆಹಿಕಲ್ ಹೆಂಗಿರುತ್ತೆ ಅದ್ರ ಮೇಲೆ ಪ್ರೈಸಿಂಗ್ ಇರುತ್ತೆ ಸರ್. ಓಕೆ. ಪ್ಲಸ್ ನಿಮ್ದು ಎಲ್ಲ ಬಾಯಿ ಮಾಡಿ ನೀವು ಸೇಲ್ ಮಾಡ್ತೀರಾ ಇಲ್ಲ ಪಾರ್ಕಿಂಗ್? ಇಲ್ಲ ಸರ್, ನಮ್ದು ಪಾರ್ಕ್ ಅಂಡ್ ಸೇಲ್ ಸರ್. ನಮ್ದು ಕಮಿಷನ್ ಬೇಸಿಸ್ 2% ಕಮಿಷನ್. ಏನ್ ವ್ಯಾಪಾರ ಆಗುತ್ತೆ ಅದಕ್ಕೆ 2% ಕಮಿಷನ್. ಓಕೆ. ಇನ್ನೊಂದು ಏನಂದ್ರೆ ಕೆಲವು ಕಸ್ಟಮರ್ಸ್ ಹತ್ರ, ಕೆಲವು ಕ್ಲೈಂಟ್ಸ್ ಹತ್ರ ಅವ್ರದ್ದು ಹಳೆ ಮಾಡೆಲ್ಸ್ ಇರುತ್ತೆ, 2000 ಮಾಡೆಲ್, 99 ಮಾಡೆಲ್. ಏನ್ ಮಾಡೆಲ್ ನಿಂದ ನೀವು ಎಕ್ಸ್ಚೇಂಜ್ ಗೆ ತಗೊಂತೀರಾ? ಅವ್ರದ್ದು ವ್ಯಾಲ್ಯೂ ಹೆಂಗ್ ಕೊಡ್ತೀರಾ ಮೇಡಮ್? ಸರ್ ಅಂದ್ರೆ ಅವರು ಶೋರೂಮ್ ಮೇಂಟೆನೆನ್ಸ್ ಮಾಡಿದ್ರೆ ನಾವು ಎಕ್ಸ್ಚೇಂಜ್ ಮಾಡಿಸ್ಕೊತೀವಿ ಸರ್. ಸಪೋಸ್ ಅವ್ರದ್ದು ಆಕ್ಸಿಡೆಂಟ್ ವೆಹಿಕಲ್ ಇದ್ರೆ ನೀವು ಬೈ ಮಾಡಲ್ಲ, ಎಕ್ಸ್ಚೇಂಜ್ ಗೆ ತಗೊಳ್ಳಲ್ಲ? ಶೋರೂಮ್ ಇಷ್ಟ ಇಲ್ಲ ಅಂತಂದ್ರೆ, ಆಕ್ಸಿಡೆಂಟ್ ವೆಹಿಕಲ್ ಆದ್ರೆ ಬೈ ಮಾಡಲ್ಲ, ಸೇಲ್ ಮಾಡಲ್ಲ ಸರ್. ಓಕೆ. ನಿಮ್ದು ವೆಹಿಕಲ್ಸ್ ಏನ್ ಚೆನ್ನಾಗಿದ್ರೆ, ನಿಮ್ದು ಕಂಡೀಷನ್ ಅಲ್ಲಿ ನೀವು ನೀವೇ ಒನ್ ಹ್ಯಾಂಡ್ ಯೂಸ್ ಮಾಡ್ತಾ ಇದ್ರೆ, ಬಂದು ಎಕ್ಸ್ಚೇಂಜ್ ಗೆ ತಗೊಂಡ್ರೆ ಒಂದ್ ಒಳ್ಳೆ ಬೆನಿಫಿಟ್ ಕೊಟ್ಟು ಪ್ರೈಸ್ ತಗೊಂತೀರಾ? ಹೌದು ಸರ್. ಆಮೇಲೆ ಒಂದ್ ಒಳ್ಳೆ ಪ್ರೈಸ್, ಈಗ ನೀವು ಏನ್ ಪ್ರೈಸ್ ಹೇಳಿದೀರಾ ವೆಹಿಕಲ್ಸ್ ಸ್ವಲ್ಪ ಕಡಿಮೆ ಆಗುತ್ತೆ ಅಲ್ಲ ಮೇಡಮ್? ಹೌದು ಸರ್, ಎಲ್ಲಾ ವೆಹಿಕಲ್ ನೆಗೋಷಿಯೇಷನ್ ಇರುತ್ತೆ, ಆದಷ್ಟು ನೆಗೋಷಿಯೇಷನ್ ಮಾಡಿಸ್ಕೊಡ್ತೀವಿ ಸರ್. ಓಕೆ. ಪ್ಲಸ್ ನಿಮ್ದು ಆಫರ್ಸ್ ಗಿಫರ್ಸ್ ಏನ್ ಕೊಡಲ್ಲ ಮೇಡಮ್? ಕೆಲವು ಶೋರೂಮ್ಸ್ ಅವರು ಡೀಸೆಲ್ ಕೊಡ್ತಾರ, ಕೆಲವರು ಕ್ಯಾಶ್ ಡಿಸ್ಕೌಂಟ್ ಕೊಡ್ತಾರ, ಆ ತರ ಏನಾನ ಆಫರ್ಸ್ ಇರಲ್ಲ ಸರ್? ಅಂದ್ರೆ ಅವರು ಬೈ ಮಾಡ್ಬಿಟ್ಟಿರ್ತಾರೆ ಸರ್ ವೆಹಿಕಲ್, ಬೈ ಮಾಡಿ ಮೇಲ್ ಲಾಭ ಇರುತ್ತಲ್ಲ ಸರ್, ಅದರಲ್ಲಿ ಆಫರ್ಸ್ ಅಂತ ಕೊಡ್ತಾರೆ. ನಮ್ದು ಆಫರ್ ಬರುತ್ತೆ ಸರ್, ಫೆಸ್ಟಿವಲ್ ಟೈಮಲ್ಲಿ ಆಫರ್ ಕೊಡ್ತೀವಿ. ವೆಹಿಕಲ್ ಜಿನಿಯನ್ ವೆಹಿಕಲ್ ಕೊಡ್ತೀವಿ ಸರ್, ಅದೇ ಆಫರ್, ದೊಡ್ಡ ಆಫರ್ ಇರುತ್ತೆ. ಓಕೆ. ಈಗ ಕಸ್ಟಮರ್ ನೀವು ಪ್ರೈಸ್ ಜಾಸ್ತಿ ಅಂತ ಕೇಳಿದ್ರಲ್ಲ ಸರ್, ನಮ್ಮಲ್ಲಿ ಆಲ್ಮೋಸ್ಟ್ 99% ಸಿಂಗಲ್ ಓನರ್ ಇರುತ್ತೆ ಸರ್. ಅದರಿಂದ ನಿಮಗೆ ಪ್ರೈಸ್ ಜಾಸ್ತಿ ಅನ್ಸುತ್ತೆ. ಬೇರೆ ಕಡೆ ಎಲ್ಲ ನಿಮಗೆ 3 ಓನರ್ 4th ಓನರ್ ಆ ತರ ಇರುತ್ತೆ. ಅಲ್ಲಿಗೆ ಹೋಲಿಸ್ಕೊಂಡ್ರೆ ಪ್ರೈಸ್ ಏನಿಗೆ ಜಾಸ್ತಿ ಇರುತ್ತೆ ಅಂದ್ರೆ, ಓನರ್ ಸಿಂಗಲ್ ಓನರ್ ಇರುತ್ತೆ ಸರ್, ಸಿಂಗಲ್ ಹ್ಯಾಂಡ್ ವೆಹಿಕಲ್ ಜಿನಿಯನ್ ಆಗಿರುತ್ತೆ ಸರ್. ಅದರಿಂದ ಪ್ರೈಸ್ ಜಾಸ್ತಿ ಅನ್ಸುತ್ತೆ ನಿಮ್ಗೆ, ಬಟ್ ಮಾರ್ಕೆಟ್ ವ್ಯಾಲ್ಯೂ ಏನಿರುತ್ತೆ ಅದನ್ನೇ ಪ್ರೈಸ್ ಹಾಕಿರ್ತೀವಿ ಸರ್. ಓಕೆ. ಈಗ ನೀವು ಇಲ್ಲಿ ಈಗ ಕ್ಲೈಂಟ್ ಇಲ್ಲಿ ತಗೊಂಡ್ರೆ 99% ಸಿಂಗಲ್ ಓನರ್ಸ್ ವೆಹಿಕಲ್ ಸಿಗುತ್ತೆ, ಪ್ಲಸ್ ಮಿನಿಮಮ್ ರನ್ ಆಗಿದ್ದು ವೆಹಿಕಲ್ ಸಿಗುತ್ತೆ, ಪ್ಲಸ್ ಜೆನ್ಯೂನ್ ಇರುತ್ತೆ, ಆಕ್ಸಿಡೆಂಟ್ 100% ಫ್ರೀ ಇರುತ್ತೆ, ಪ್ಲಸ್ ನಿಮ್ಗೆ ಶೋರೂಮ್ ರಿಕಾರ್ಡೆಡ್ ಪಿನ್ ಟು ಪಿನ್ ಡಾಕ್ಯುಮೆಂಟ್ಸ್ ಕ್ಲಿಯರ್ ಇರುತ್ತೆ. ಹೌದು ಸರ್. ಓಕೆ ಮೇಡಮ್, ತುಂಬಾ ಥ್ಯಾಂಕ್ ಯು ಮೇಡಮ್. ಮತ್ತೆ ಹೊಸ ಸ್ಟಾಕ್ ಬಂದಾಗ ನಮ್ಮ FI ಟೈಮ್ಸ್ ಕಡೆಯಿಂದ ಬಂದು ರಿವ್ಯೂ ಮಾಡ್ತೀವಿ. ನಮ್ಮ ಚಾನೆಲ್ ಕಡೆಯಿಂದ ಬಂದು ನಿಮ್ಮ ಹತ್ರ ತಗೊಂಡ್ರೆ ಒಂದ್ ಒಳ್ಳೆ ಡಿಸ್ಕೌಂಟ್ ಮಾಡಿ ಕೊಡಿ. ಮಾಡ್ಕೊಡ್ತೀವಿ ಸರ್. ಓಕೆ ಮೇಡಮ್, ಥ್ಯಾಂಕ್ ಯು. ಥ್ಯಾಂಕ್ ಯು.